ಸ್ವಾತಂತ್ರ್ಯ ಹೋರಾಟ, ಬಲಿದಾನ ಮತ್ತು ಸಮರ್ಪಣಾ ಮನೋಭಾವದಿಂದ ನಾವು ಅದನ್ನ ಪಡೆದಿದ್ದೇವೆ. ಇವತ್ತಿಗೆ ಸಮರ್ಪಣಾ ಮನೋಭಾವನೆ ಉಳಿದಿದ್ರೆ ಅದನ್ನ ನಾವು ಸೈನಿಕರಲ್ಲೇ ಮತ್ತೆ ನೋಡೋದಿಕ್ಕೆ ಸಾಧ್ಯ ಆಗಿರೋದು. ಈ ದಿನ ನಮ್ಮೊಂದಿಗೆ ಕಾರ್ಗಿಲ್ ವೀರರಾಗಿರುವಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರಿದ್ದಾರೆ. ಅವರಿಗೆ ಮಾತಿನ ಮನೆಯ ವತಿಯಿಂದ ಗೌರವಾರ್ಪಣೆ. ಕಾರ್ಗಿಲ್ ಅಂತ ಹೇಳಿದ್ರೆ ಭಾರತೀಯರ ಮೈ ನವಿರೇಳಿಸುತ್ತೆ. ಯಾಕೆ ಅಂತ ಹೇಳಿದ್ರೆ ಕಾರ್ಗಿಲ್ ಯುದ್ಧ ಭಾರತೀಯರಿಗೆ ಅದನ್ನ ನಾವು ವಿಜಯವನ್ನ ಸಾಧಿಸಿದ್ವಿ ಅನ್ನುವ ಒಂದು ಹೆಮ್ಮೆ. ಅದು 1999 ಮೇ ಮತ್ತು ಜುಲೈ ನಡುವೆ ಈ ಯುದ್ಧ ನಡೆಯುತ್ತೆ. 74 ದಿನಗಳ ಕಾಲ 150 ಕಿಲೋಮೀಟರ್ ಕದನ ಕ್ಷೇತ್ರದಲ್ಲಿ ನಡೆಯುತ್ತೆ. ಅದರಲ್ಲಿ 527 ಜನ ಭಾರತೀಯ ಸೈನಿಕರು ವೀರ ಮರಣವನ್ನ ಹೊಂದುತ್ತಾರೆ. 1363ಕ್ಕೂ ಹೆಚ್ಚು ಜನ ಸೈನಿಕರು ಗಾಯಗೊಳ್ಳುತ್ತಾರೆ. ಆ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದಂತಹ ಕದನ ಕಲಿಯಾದಂತಹ ಕ್ಯಾಪ್ಟನ್ ನವೀನ್ ನಾಗಪ್ಪ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಇವರು ಕೂಡ ಯುದ್ಧದಲ್ಲಿ ತಮ್ಮ 2 ಕಾಲನ್ನ ಕೂಡ ಕಳ್ಕೊತಾರೆ. ಅದಾದ ನಂತರ ಅವರು ಮತ್ತೆ ಸೇನೆಯಲ್ಲಿ ಅವರು ಸೇವೆಯನ್ನ ಸಲ್ಲಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. 8 ಶಸ್ತ್ರಚಿಕಿತ್ಸೆಗಳನ್ನ ಇವರು ಮಾಡಿಸ್ಕೊಂಡಿದ್ದಾರೆ. ನನಗೆ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಭಾವುಕಳಾಗ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಮಾತಾಡಿದ ಹಾಗೆ ಕಾಶ್ಮೀರ, ಆ ಚಳಿ ಅಲ್ಲೆಲ್ಲ ನಾವು ಒಂದಿನ ಟ್ರಿಪ್ ಹೋದ್ರೇನೆ ನಮ್ಗೆ ಅಲ್ಲಿ ಇದ್ದು ಬರಕ್ಕಾಗಲ್ಲ. ಅಂತದ್ರಲ್ಲಿ ಪ್ರತಿನಿತ್ಯ ನಮಗೋಸ್ಕರ ಸೈನಿಕರಲ್ಲಿ ಇರ್ತಾರೆ ಅನ್ನೋದೇ ತುಂಬಾ ನಾವು ಸೈನಿಕರ ಬಗ್ಗೆ ಹೆಮ್ಮೆ ಪಡಬೇಕಾದಂತಹ ವಿಚಾರ. ಈಗ ಅವರು ತಮ್ಮ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕಾಗಿ ವಿನಂತಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ಒಂದು ಅಪರೂಪವಾದ ಕಾರ್ಯಕ್ರಮ ಅಂತ ಹೇಳ್ಬೋದು. ಏನಕ್ಕೆ ಅಂತಂದ್ರೆ ನಾನು ಯಾವಾಗಲೂ ಅನ್ಕೊಂತಿದ್ದೆ, ಸ್ವತಂತ್ರ ಬರೋಕ್ಕಿಂತ ಮುಂಚೆ ನಾವು ಎಷ್ಟು ಕಷ್ಟಪಟ್ವಿ, ಎಷ್ಟು ಹೋರಾಡಿದ್ವಿ ಅನ್ನೋದನ್ನ ನಮ್ಮ ಮಕ್ಕಳಿಗೆ ಆಗಲಿ ಜನರಲ್ ಪಬ್ಲಿಕ್ ಆಗಲಿ ಎಲ್ಲೋ ಒಂದ್ ಕಡೆ ಹೇಳ್ಕೊಂತ ಬಂದಿದ್ದೀವಿ. ಸರ್ ಹೇಳಿದಾಗೆ ಎಲ್ಲಾರ್ದು ಹೆಸರು ಹೇಳಲಿಕ್ಕಿಲ್ಲ, ಬಟ್ ಏನೋ ಒಂದ್ ಸ್ವಲ್ಪ ಸ್ವತಂತ್ರ ಪೂರ್ವ ಅಂದ್ರೆ ಪ್ರೀ ಇಂಡಿಪೆಂಡೆನ್ಸ್ ಏನಿತ್ತಲ್ಲ ಅದನ್ನ ನಾವು ನಮ್ಮ ಅಕಾಡೆಮಿಕಲಿ ನಮ್ಮ ಮಕ್ಕಳಿಗೆ ತಿಳಿಸ್ತಾ ಬಂದಿದ್ವಿ. ಬಟ್ ಪೋಸ್ಟ್ ಇಂಡಿಪೆಂಡೆನ್ಸ್ ಅಂದ್ರೆ ಸ್ವತಂತ್ರ ಸಿಕ್ಕ ನಂತರ ನಮ್ಮ ಸೈನಿಕರು ಎಷ್ಟು ಹೋರಾಡಿದ್ರು, ಎಷ್ಟು ಕಷ್ಟಪಟ್ಟರು ಅಂತಂದು ಅಕಾಡೆಮಿಯಾದಲ್ಲಿ ಸಿಲೆಬಸ್ ಅಲ್ಲಿ ಎಲ್ಲೂ ಸ್ಟ್ರಕ್ಚರ್ಡ್ ಟೀಚಿಂಗ್ ನಾವ್ ಯಾರಿಗೂ ಮಾಡ್ತಾ ಇಲ್ಲ. ಹಾಗಾಗಿ ಇವತ್ತಿನ ಕಾರ್ಯಕ್ರಮ ಏನಂತಂದ್ರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಅನ್ನು ಕವರ್ ಮಾಡ್ತಾ ಇದ್ರೆ, ಪ್ರೀ ಇಂಡಿಪೆಂಡೆನ್ಸ್ ಕವರ್ ಮಾಡ್ತಾ ಇದ್ರೆ. ಒಂದನೇದ್ದು. ಎರಡನೇದ್ದು, ಈ ತರ ಒಂದು ಸುಂದರವಾದ ಒಂದು ನಾನು ಈ ತರ ಅಮರ್ ಜವಾನ್ ಇಷ್ಟು ಚೆನ್ನಾಗಿಟ್ಟಿರೋದು, ಅದಕ್ಕೆ ಮುಂದೆ ದೀಪ ಹಚ್ಚಿದ್ದನ್ನ ಇಷ್ಟು ಚೆನ್ನಾಗಿರೋದನ್ನ ಎಲ್ಲೂ ನೋಡಿರ್ಲಿಲ್ಲ. ಖುಷಿ ಆಗುತ್ತೆ ಜನ ಈ ತರ ಅಮರ್ ಜವಾನ್ ತಮ್ಮ ಮನೆಯಲ್ಲಿ ಹಿಡ್ಕೊಂಡು ಅದಕ್ಕೆ ದೀಪ ಹಚ್ತಾರೆ ಅಂತ ನೋಡಿದಾಗ ಬಹಳ ಖುಷಿ ಆಗುತ್ತೆ. ಕಾರ್ಗಿಲ್ ಯುದ್ಧದಲ್ಲಿ ಅಂದ್ರೆ 25 ವರ್ಷ ಕಳೆದು ಹೋಗ್ಬಿಟ್ಟಿದೆ ಆಗಲೇ. ಕಾರ್ಗಿಲ್ ಕದನದಲ್ಲಿ ನಂದು ಒಂದು ಸಣ್ಣ ಅಡಿಗೆ ಸೇವೆ ಇದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. ನನ್ನ ಕನ್ನಡ ಅಷ್ಟು ಪಾಲಿಶ್ಡ್ ರಿಫೈನ್ಡ್ ಇಲ್ಲ, ಯಾಕಂದ್ರೆ ಮೂಲತಃ ಹುಬ್ಬಳ್ಳಿಯವನು. ಹುಬ್ಬಳ್ಳಿ ಭಾಷೆ ಹೆಂಗಿದೆ ಅಂತ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ನಾವು ಬೈಗಳಿಂದ ಏನು ಮಾತಾಡೋದಿಲ್ಲ. ಊಟ ಚೆನ್ನಾಗಿತ್ತಂದ್ರು ಇವನು ಅವ್ನು ಊಟ ಚೆನ್ನಾಗಿತ್ತಂತ, ಊಟ ಚೆನ್ನಾಗಿದ್ರು ಇವನು ಅವ್ನು ಎಂತ ಊಟ ಹಾಕಿದ್ರು ಅನ್ನೋ ವ್ಯಕ್ತಿಗಳನ್ನ. ಇಂಥ ಭಾಷೆ ಹೊಂದ್ಕೊಂಡು ಇಂಥ ಭಾಷೆ ಮಾತಾಡ್ಕೊಂಡು ಬಂದವರಿಗೆ ಪಾಕಿಸ್ತಾನ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವು ಇಮ್ಯಾಜಿನ್ ಮಾಡಬಹುದು ಅಂತ ಗೊತ್ತಿರುತ್ತೆ. ಹಾಗಾಗಿ ನಾನು ಬಾಳ ಕಡೆ ಏನ್ ಮಾಡ್ತೀನಿ ಅಂತಂದ್ರೆ, ಈ ತರ ಏನಾದ್ರು ಸಂಕಟ ಪರಿಸ್ಥಿತಿ ಏನಾದ್ರು ಬಂದ್ರೆ ಹಿರಿಯರು ಕುತ್ಕೊಂಡಿದ್ರೆ, ಯಾರಾದ್ರೂ ಟೀಚರ್ಸ್ ಕಾಲೇಜ್ಗೆ ಹೋಗಿರ್ತೀನಿ, ಸ್ಟಾಫ್ಗಳು ಪ್ರಿನ್ಸಿಪಲ್ಗಳು ಕುತ್ಕೊಂಡಿದ್ರೆ ಸ್ವಲ್ಪ ಸಮಯ ಕನ್ನಡದಲ್ಲಿ
ಬೈತಿರಲಿಲ್ಲ, ನನಗೆ ಹಂಗೆ ಬೈಕ್ ಮಾಡಿದ್ರೆ ಶುರು ಮಾಡಿದ್ರೆ ನಾನು ಏನು ಮಾಡಲಿ ಅಂತ ಇಂಗ್ಲೀಷಿಗೆ ಶಿಫ್ಟ್ ಆಗ್ಬಿಟ್ಟೆ. ನಾನೇನಾದ್ರು ಅಂತ ಬೈಗಳಿಗೆ ಬಂದ್ರೆ ಬೇಜಾರು ಮಾಡ್ಕೋಬಾರ್ದು. ಓಕೆ, ನಿಗದಿತ ಸಮಯದಲ್ಲಿ ನಾನು ಮಾತನ್ನು ಮುಗಿಸ್ತೇನೆ. 15 ನಿಮಿಷ ಕೊಟ್ಟಿದ್ದಾರೆ. 15 ನಿಮಿಷದ ಒಳಗಡೆ ವಿಲ್ ಟ್ರೈ ಅಂಡ್ ಕವರ್. ಯುದ್ಧದ ಬಗ್ಗೆ ಹೇಳಬೇಕಂದ್ರೆ ಆ ಯುದ್ಧ ಸುಮಾರು 70 ದಿನಗಳ ಯುದ್ಧ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಅದರಲ್ಲೇ ನನ್ನ ಯೂನಿಟ್ ಆದಂಥ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್, ಅದರ ಬಗ್ಗೆ ಒಂದು ಮಾತನ್ನ ಶುರುವಾಗಲೇ ನಾನು ಹೇಳಬೇಕು. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ ಒಂದು ಯುದ್ಧದಲ್ಲಿ 2 ಪರಮವೀರ್ ಚಕ್ರ ಪಡ್ಕೊಂಡಿದ್ರೆ ಅದು ನನ್ನ ಯೂನಿಟ್ ಅದ. ಮೂಲಕ ಹುಬ್ಬಳ್ಳಿಯವನು. ತದನಂತರ ನಾನು ಸ್ಕೂಲಿಂಗ್ PUC ಟು ಹುಬ್ಬಳ್ಳಿಯಲ್ಲೇ ಮಾಡ್ತೀನಿ. ಆಮೇಲೆ ಇಂಜಿನಿಯರಿಂಗ್ ಮಾಡಿದ್ದು ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿದಲ್ಲಿ. ಅದಾದ ನಂತರ ನಾನು ಅದೊಂದೇನೋ ಕ್ರೇಜ್ ಅಂತ ಹೇಳ್ತೀವಲ್ಲ, ಪ್ಯಾಷನ್ ಅಂತ ಹೇಳ್ತೀವಲ್ಲ, ಅದಿತ್ತು. ಅದೇನಿತ್ತು ಅಂತಂದ್ರೆ ಆರ್ಮಿ ಯೂನಿಫಾರ್ಮ್ ಹಾಕೋಬೇಕು. ನೀವು ಇಮ್ಯಾಜಿನ್ ಮಾಡ್ಬೋದು, 25-30 ವರ್ಷದ ಹಿಂದೆ ಆರ್ಮಿ ಬಗ್ಗೆ ಅಷ್ಟು ನಾನು ದೂರದ ರಿಶ್ತೆದಾರರಲ್ಲಿ ಯಾರೂ ಆರ್ಮಿದಲ್ಲಿ ಇಲ್ಲ. ಅವಾಗ ಮೊಬೈಲ್, ಇಂಟರ್ನೆಟ್ ಇಲ್ಲ, ಏನಪ್ಪ ಹುಡುಕಿ ತೆಗಿಯೋಣ ಇನ್ಫಾರ್ಮೇಶನ್ ಅಂದ್ರೆ ಅದು ಇಲ್ಲ, ಅವೇರ್ನೆಸ್ ಕಡಿಮೆ. ಬಟ್ ಆರ್ಮಿ ಜಾಯ್ನ್ ಆಗಬೇಕು, ಯಾಕೆಂದ್ರೆ ಯೂನಿಫಾರ್ಮ್ ಹಾಕೋಬೇಕು. ನಾನು NCC ಆಫೀಸರ್ ನೋಡ್ತಿದ್ದೆ. ಆ NCC ಆಫೀಸರ್ ಅವ್ರ ನಡವಳಿಕೆ ಹೇಗಿತ್ತು, ಹೆಂಗೆ ನಿಂತ್ಕೊಂತಾರೆ, ಹೆಂಗೆ ಕಮಾಂಡ್ ಮಾಡ್ತಾರೆ. ಅವರೊಂದು 50 ಜನದಲ್ಲಿ ಅವ್ರು ಒಬ್ಬರು ನಿಂತಿದ್ರೆ ಅವ್ರನ್ನ ಗುರುತಿಸ್ಬೋದಾಗಿತ್ತು, ಇವ್ರು ಬೇರೆ ಇದ್ದಾರೆ ಅಂತ. ಅದನ್ನ ನೋಡಿ ನಾನು ಪ್ರಭಾವಿತನಾಗ್ಬಿಟ್ಟೆ. ಹೌದು, ನಾನು ಆರ್ಮಿ ಆಫೀಸರ್ ಆಗಬೇಕು. ಮೊದಲನೇ ಇಂಟರ್ವ್ಯೂ ಅಟೆಂಡ್ ಆಗಿದ್ದೆ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ. ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಇಲ್ಲೇ ಬೆಂಗಳೂರಲ್ಲೇ ಸೆಲೆಕ್ಷನ್ ಆಗುತ್ತೆ. ಎಲ್ಲರೂ ಅದನ್ನ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ ಅದರ ಹೆಸರು. ಆದ್ರೆ ಅದನ್ನ ನಾವು ಸರ್ವಿಸ್ ರಿಜೆಕ್ಷನ್ ಬೋರ್ಡ್ ಅಂತ ಕರಿತೀವಿ. ಯಾಕಂದ್ರೆ ಸೆಲೆಕ್ಟ್ ಮಾಡೋದು ಬಹಳ ಕಡಿಮೆ. ಅವರು ನನ್ನ ಹಿಂದಿನ ಬ್ಯಾಚ್ ಏನಿತ್ತಲ್ಲ, 80 ಜನ ಬಂದಿದ್ರೆ 80 ಜನದಲ್ಲಿ ಒಬ್ರು ಸೆಲೆಕ್ಟ್ ಆಗಿರಲಿಲ್ಲ. ನನ್ನ ಅದೃಷ್ಟ, ಅದಕ್ಕೆ ಯಾವಾಗಲೂ ಹೇಳ್ತೀನಿ ನಾನು, ದೇವ್ರು ದೊಡ್ಡವನು ಅಂತ. ನಾನು ಮೊದಲನೇ ಅಟೆಂಪ್ಟ್ ಅಲ್ಲೇ ಸೆಲೆಕ್ಟ್ ಆಗ್ತೀನಿ. ಅದಾದ ನಂತರ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಅಂತಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹ್ರಾಡೂನ್ನಲ್ಲಿ 1 ವರ್ಷ ಟ್ರೈನಿಂಗ್ ಆಗುತ್ತೆ. ಆ ಟ್ರೈನಿಂಗ್ ಬಗ್ಗೆ ಏನಾದ್ರು ಹೇಳ್ಬೇಕಂದ್ರೆ, ಆ ಬರೀ ಟ್ರೈನಿಂಗ್ ಹೇಳ್ಬೇಕಂದ್ರೆ ಅಟ್ಲೀಸ್ಟ್ 1 ಗಂಟೆ ಬೇಕು. ಎಷ್ಟು ಟಫ್ ಇರುತ್ತೆ ಅಲ್ಲಿ ಅಂತಂದ್ರೆ, ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ನೀವು 1 ನಿಮಿಷ 1 ಸೆಕೆಂಡ್ ಲೇಟ್ ಆದ್ರೆ ನಿಮ್ಮನ್ನ ಅವರು ಎಂತ ಪನಿಷ್ಮೆಂಟ್ ಕೊಡ್ತಾರೆ ಅಂತಂದ್ರೆ, ರೋಡ್ ಇರುತ್ತಲ್ಲ, ನೀವು ಟಾರ್ ರೋಡ್ ನೋಡಿರ್ತಿರಲ್ಲ, ಅದರ ಮೇಲೆ ತವಳಕ್ಕೆ ಹೇಳ್ತಾರೆ. ಅದನ್ನ ತವಳದಾಗ ಇಲ್ಲಿ ಕೈಯೆಲ್ಲ ಕಿತ್ಕೊಂಡು ಹೋಗ್ತವೆ. ನೀವೇನಾದ್ರೂ ಯೂನಿಫಾರ್ಮ್ ಅನ್ನ ಸರಿಯಾಗಿ ಹಾಕೊಂಡಿರಲಿಲ್ಲ, ಪ್ರೆಸ್ ಸರಿ ಮಾಡಿರ್ಲಿಲ್ಲ, ಅದ್ರಲ್ಲಿ ಏನಾದ್ರು ಇದಿತ್ತು, ಕ್ರೀಸ್ ಇತ್ತು, ಸರಿ ಬಂದಿರಲಿಲ್ಲ ಅಂತಂದ್ರೆ ಪನಿಷ್ಮೆಂಟ್ ಹೆಂಗಿರುತ್ತೆ ಅಂದ್ರೆ, ನೀವು ಒಬ್ಬ ಜವಾನ್ ನಿಮ್ ಜೊತೆಗೆ ಟ್ರೈನಿಂಗ್ ಮಾಡ್ತಿರೋದ್ರಲ್ಲ, ಅವ್ರು ಹೆಗಲ್ ಮೇಲೆ ತಗೊಂಡು ಒಂದು 100 ಮೀಟರ್ ಓಡ್ಬೇಕು, 100 ಮೀಟರ್ ಹೊತ್ಕೊಂಡ್ ಬರ್ಬೇಕು. ನಿಮಗೆ ಕ್ಯಾಂಪಿಗೆ ಹೋದಾಗ 2-3 ದಿನ ನೀರಿರಲ್ಲ, ನಿದ್ದೆ ಇರಲ್ಲ, ಊಟ ಇರಲ್ಲ. ಅವಾಗ ನನಗೆ ಅನಿಸ್ತಿತ್ತು, ನಾನೊಬ್ಬ ಇಂಜಿನಿಯರಿಂಗ್ ಗ್ರಾಜುಯೇಟ್ ಆಗಿ ಸೈನ್ಯದ ಆಫೀಸರ್ ಆಗಿ ಹೋಗ್ತಾ ಇದ್ದೀನಿ, ಇದನ್ನೆಲ್ಲ ಮಾಡಬೇಕಾ? ಬಟ್ ಇಮ್ಯಾಜಿನ್ ಮಾಡಿ, 71ರಲ್ಲಿ ಯುದ್ಧ ಆಗಿದ್ದು, ನಾನು 98ರಲ್ಲಿ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ಆದರೂ ಕೂಡ ಇಂಡಿಯನ್ ಮಿಲಿಟರಿ ಅಕಾಡೆಮಿ ಹಸ್ ನಾಟ್ ಲೆಫ್ಟ್ ಇಟ್ಸ್ ಗಾರ್ಡ್ ಡೌನ್ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಟ್ರೈನಿಂಗ್ ಸ್ಟ್ಯಾಂಡರ್ಡ್ ಅನ್ನ ಕಡಿಮೆ ಮಾಡಿಲ್ಲ. ಯುದ್ಧ ಆಗ್ತಾ ಇಲ್ಲ ಬಿಡು, ಟ್ರೈನಿಂಗ್ ಸ್ಟ್ಯಾಂಡರ್ಡ್ ಕಡಿಮೆ ಮಾಡ್ಬೇಕಂತ ಮಾಡಿಲ್ಲ. ಅದನ್ನೇನಾದ್ರೂ ಅವ್ರು ನನಗೆ ಅವತ್ತು ಕಲಿಸಿರ್ಲಿದ್ರೆ ನಾನು ಯುದ್ಧದಿಂದ ವಾಪಸ್ ಬರ್ತಾ ಇರಲಿಲ್ಲ. ಅದು ಅವ್ರು ಏನೇನು ಕಲಿಸಿದ್ರು, ಹೆಗಲ್ ಮೇಲೆ ಹೊತ್ಕೊಂಡು ಓಡೋದನ್ನ ಕಲಿಸಿದ್ರು. ನಾನು ನನ್ನ ಜವಾನಿಗೆ ಯಾವಾಗ ಗುಂಡು ಬಿದ್ದಿತ್ತಲ್ಲ, ಅವಾಗ ಹೆಗಲ್ ಮೇಲೆ ಹೊತ್ಕೊಂಡು ಓಡಿ ಅವ್ರನ್ನ ಆ ಝೋನಿಂದ ಹೊರ ಕರ್ಕೊಂಡ್ಬರಕ್ಕೆ ಅವಕಾಶ ಸಿಕ್ತು. ನನಗೆ ಕಾಲಿಗೆ ಪೆಟ್ಟು ಬಿದ್ದಾಗ, 2 ಕಾಲಿಗೆ ಪೆಟ್ಟು ಬಿದ್ದಿದೆ, ಎದ್ದಳಕ್ಕಾಗಲ್ಲ, ನಿಂದ್ರಕ್ಕಾಗಲ್ಲ, ಒಂದೇ ಅವಕಾಶ ಅಂದ್ರೆ ತವಳೋದು. ಅದನ್ನ ನನಗೆ ಅವ್ರು ಏನಾದ್ರು ಕಲಿಸಿರ್ಲಿದ್ರೆ ಇದನ್ನೆಲ್ಲ ಮಾಡಕ್ ಆಗ್ತಿರ್ಲಿಲ್ಲ. ನಾನು 3 ದಿವಸ ಊಟ ನಿದ್ದೆ ನಂಗೆ ಎದಕ್ಕಿದ್ವಿ, ಎದಕ್ಕೆ ಸಾಧ್ಯ ಆಯ್ತು ಅದು ಅಂತಂದ್ರೆ ಆ ಟ್ರೈನಿಂಗ್ ನಮ್ಮನ್ನು ಕಲಿಸಿದ್ರು. 1 ವರ್ಷ ಟ್ರೈನಿಂಗ್ ನಂತರ ನಾನು ಸೇರ್ಕೊಂಡಿದ್ದ ಯೂನಿಟ್ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ. ಸೋಪೂರ್ ಅನ್ನೋ ಒಂದು ಊರಿದೆ, ಶ್ರೀನಗರದಿಂದ ಒಂದು 50 ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ನಾವು ಗಡಿ ಪ್ರದೇಶದಲ್ಲಿ ಇರಲಿಲ್ಲ, ಆತಂಕವಾದಿ ಚಟುವಟಿಕೆಗಳಿರ್ತವೆ, ಅದನ್ನ ಕಡಿವಾಣ ಹಾಕೋ ಕೆಲಸ ಆಯ್ತು ನಂದು. ಜನವರಿ 99ಕ್ಕೆ ಹೋಗಿ ಜಾಯ್ನ್ ಆಗ್ತೀನಿ. ಯಾವುದೇ ಒಬ್ಬ ಸೈನಿಕ ಜಾಯ್ನ್ ಆಗ್ತಾನೆ ಅಂದ್ರೆ ಅವ್ರಿಗೆ ಒಬ್ಬ ಹೆಲ್ಪರ್, ಬಡಿ ಅಂತ ಕೊಡ್ತಾರೆ. ಬಡಿ ಅಂದ್ರೆ ಜೋಡಿದಾರ. ಅವನು ನನ್ನ ಶಾಡೋ ಇದ್ದಂಗೆ, ನಾನು ಎಲ್ಲೆಲ್ಲಿ ಹೋಗ್ತೀನೋ, ಏನೇನು ಕೆಲಸ ಮಾಡ್ತೀನೋ ನನ್ನ ಜೊತೆಗೆ. ಅದು ಏನಕ್ಕೆ ಅಂದ್ರೆ, ನಾವು ಯಾವ್ದಾರ ಒಂದು ಯುದ್ಧದ ಪರಿಸ್ಥಿತಿ ಬಂತು, ಇಲ್ಲ ಒಂದು ಅಟ್ಯಾಕಿಗೆ ಹೋಗ್ತೀವಿ ಅನ್ಬಿಟ್ಟು, ಆತಂಕವಾದಿ ಚಟುವಟಿಕೆ ನಮ್ಗೆ ಗೊತ್ತಾಗುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಇಲ್ಲಿ ಒಂದಿಷ್ಟು ಜನ ಆತಂಕವಾದಿಗಳು ಬರೋ ಚಾನ್ಸಸ್ ಇದೆ ಅಂತ. ಅಲ್ಲಿ ಹೋಗ್ತೀವಿ ನಾವು. ಅಲ್ಲಿ ಆಂಬುಷ್ ಅಂತ ಮಾಡ್ತೀವಿ. ಅಂದ್ರೆ ರಾತ್ರಿ ಇಡೀ ಅವ್ರು ಕಾಯ್ತಾ ಇರ್ತೀವಿ. ಬೆಳಗಿನ ಜಾವ ಬಿಡ್ತೀವಿ, ಸಾಯಂಕಾಲ ಹೋಗಿ ಡಿಪ್ಲೋಯ್ ಆಗ್ತೀವಿ, ಇಡೀ ರಾತ್ರಿ ಮಿಸ್ ಮಾಡ್ಲಿದ್ದಂಗೆ ಕಾಯ್ತೀವಿ. ಅವಾಗ ಅವ್ರು ಬರ್ಬೇಕಾದ್ರೆ ಅವ್ರು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀವಿ, ಅವರು ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ.
ನಾವು ಫೈರ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅವರು ವಾಪಸ್ ಫೈರ್ ಮಾಡೇ ಮಾಡ್ತಾರೆ. ಹಾಗಾಗಿ ಯಾರಾದ್ರೂ ಕತ್ಲ ಹೊತ್ತಲ್ಲಿ ಯಾರಾದ್ರೂ ಒಬ್ಬರಿಗೆ ಗುಂಡು ತಗಲಿದ್ರೆ ಇನ್ನೊಬ್ಬರಿಗೆ ಯಾರು ಗೊತ್ತಾಗ್ಲಿಕ್ಕಿಲ್ಲ, ಯಾರು ಗಮನಕ್ಕೆ ಬರ್ಲಿಕ್ಕಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ಅಂತಂದ್ರೆ ಬಡಿ ಅಂತ ಹೇಳ್ತೀವಿ. ಸಿಸ್ಟಮ್ ಅಂದ್ರೆ ಪೇರಲ್ಲಿ ಆಪರೇಟ್, ಜೋಡಿದಾರಲ್ಲಿ ಆಪರೇಟ್ ಮಾಡ್ತೀವಿ. ನನ್ನ ಜೊತೆಗೆ ಯಾವಾಗಲೂ ಒಬ್ಬನಿರ್ತಾನೆ. ಹಿಂಗೆ ಒಂದು ದೊಡ್ಡ ಟೀಮ್ ಇರುತ್ತೆ, ಇಬ್ಬಿಬ್ಬರಲ್ಲಿ ಆಪರೇಟ್ ಮಾಡ್ತಾ ಇರ್ತೀವಿ. ಅಂದ್ರೆ ನನ್ ಗುಂಡು ತಗಲಿದ್ರೆ ಅವನಿಗೆ ಗೊತ್ತಾಗಲಿ, ಅವ್ನಿಗೆ ಗುಂಡು ತಗಲಿ ನನಗೆ ಗೊತ್ತಾಗಲಿ, ಅವ್ನ ವಾಪಸ್ ಕರ್ಕೊಂಡು ಹೋಗ್ಬೋದು. ಹಿಂಗೆ ನನಗೆ ಶ್ಯಾಮ್ ಸಿಂಗ್ ಅಂತ ಒಬ್ಬ ಬಡಿನ ಕೊಡ್ತಾರೆ, ಶಾಮೆ ಅಂತ ಕರಿತಾ ಇದ್ದೆ. ಸೊ ಜನವರಿಯಿಂದ ಮೇದವರೆಗೂ ಇದೇ ತರ ಆತಂಕವಾದಿ ಚಟುವಟಿಕೆ ಕೆಲಸ ಮಾಡ್ಕೊಂತ ಬರ್ತಾ ಇದ್ವಿ ನಾವು. ಅಲ್ಲಿಂದ ನಮಗೆ ಮೇ ಮಧ್ಯದ ಭಾಗದಲ್ಲಿ ನಮಗೊಂದು ಇನ್ಫಾರ್ಮೇಶನ್ ಬರುತ್ತೆ, ಕಾರ್ಗಿಲ್ ಯುದ್ಧ ಶುರುವಾಗಿದೆ, ನೀವು ಇಂಟೆಲಿಜೆನ್ಸ್ ಅಂದ್ರೆ ಕೌಂಟರ್ ಇನ್ಸರ್ಜೆನ್ಸಿದಲ್ಲಿದ್ದೀರಾ, ಮಿಲಿಟೆಂಟ್ ಆಕ್ಟಿವಿಟೀಸ್ ಕಂಟ್ರೋಲ್ ಮಾಡ್ತಾ ಇದ್ದೀರಾ, ಗಡಿ ಪ್ರದೇಶಕ್ಕೆ ಬನ್ನಿ ಅಂತ. ಸರಿ, 24 ಗಂಟೆ 48 ಗಂಟೆ 2 ದಿನ ಟೈಮ್ ಕೊಡ್ತಾರೆ. ನಾವೆಲ್ಲ ವೈಂಡ್ ಆಫ್ ಮಾಡಿ ಆ ಕಡೆ ಹೊರಡ್ತೀವಿ. ಕಾರ್ಗಿಲ್ ಅಂದ್ರೆ ಶ್ರೀನಗರ್ ಕ್ರಾಸ್ ಮಾಡ್ತೀವಿ, ಜೋಜಿಲಾ ಪಾಸ್ ಅಂತಿದೆ ಅದನ್ನು ಕ್ರಾಸ್ ಮಾಡ್ತೀವಿ, ಕಾರ್ಗಿಲ್ ಅಲ್ಲಿ ಹೋಗಿ ಡಿಪ್ಲಾಯ್ ಆಗ್ತೀವಿ. ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳ್ಬೇಕಂದ್ರೆ ಅದರ ಬ್ಯಾಕ್ ಗ್ರೌಂಡ್ ಕೂಡ ನಿಮ್ಗೆ ಗೊತ್ತಿರಬೇಕು. ಬ್ಯಾಕ್ ಗ್ರೌಂಡ್ ಏನು ಅಂತಂದ್ರೆ, ಶ್ರೀನಗರಿಂದ ಅಲ್ಲಿ ಹೈವೇ ಇದೆ, ಸುಮಾರು ಒಂದು 420 ಕಿಲೋಮೀಟರ್ ದೂರ ಇದೆ ಅದು ಹೈವೇ. ಆ ಹೈವೇ ಇಸ್ ದ ಲೈಫ್ ಲೈನ್ ಆಫ್ ದ ಇಂಡಿಯನ್ ಆರ್ಮಿ ಅಂತ ಹೇಳ್ತೀವಿ. ನಮ್ಮ ಕಾನ್ವಾಯ್ ಹೋಗೋದು, ನಮ್ಮ ಆರ್ಮ್ಸ್ ಅಂಡ್ ಅಮ್ಯುನಿಷನ್ಸ್ ಎಲ್ಲ ಅದೇ ಹೈವೇದಲ್ಲಿ ಹೋಗ್ಬೇಕು. ಸುಮಾರು ಗುಡ್ಡ ಬೆಟ್ಟಗಳ ಪ್ರದೇಶ, ನಾವೆಲ್ಲ ಬೆಟ್ಟಗಳನ್ನ ಕಾಯಕ್ಕಾಗಲ್ಲ. ಎಂತ ಬೆಟ್ಟಗಳನ್ನ ಕಾಯ್ತೀವಿ ಅಂದ್ರೆ, ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ನಮ್ಗೆ ಲೈನ್ ಆಫ್ ಕಂಟ್ರೋಲ್ ಕಾಣುತ್ತೋ, ಇಲ್ಲ ಯಾವ ಬೆಟ್ಟದ ಮೇಲೆ ಕುತ್ಕೊಂಡ್ರೆ ಈ ಹೈವೇ ಕಾಣುತ್ತೋ, ಇಂಥ ಬೆಟ್ಟಗಳನ್ನು ಆಕ್ಯುಪೈ ಮಾಡಿ ಕುತ್ಕೊಂಡಿರ್ತೀವಿ. ಅಲ್ಲಿ 10 ಜನ ಸೈನಿಕರು ಇರ್ತಾರೆ ಅಂತಂದ್ರೆ, ಬೆಟ್ಟದ ಮೇಲೆ 10 ಜನ ಸೈನಿಕರಿದ್ರೆ 10 ದಿನಕ್ಕೆ ಒಂದ್ಸಲನೋ ವಾರಕ್ಕೆ ಒಂದ್ಸಲನೋ ಕೆಳಗಿಂದ ಒಂದು ಟೀಮ್ ಹೋಗಿ ಅವ್ರಿಗೆ ಊಟ ಕೊಟ್ಟು, ಇಲ್ಲ ಮೆಡಿಸಿನ್ಸ್ ಕೊಟ್ಟು, ಇಲ್ಲ ಗುಂಡು ಮದ್ದುಗಳನ್ನ ಕೊಟ್ಟು ಕೆಳಗೆ ಬರ್ಬೇಕು. ಇದರ ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೊಂಡು ಬರ್ತಿತ್ತು. ಬಟ್ ಅಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಹಿಮ ಬೀಳುತ್ತೆ. ಆ ಹಿಮ ಬಿದ್ದಾಗ ಮೇಲಿನವ್ರು ಮೇಲೆ ಉಳ್ಕೊಂಡ್ಬಿಡ್ತಾರೆ, ಕೆಳಗಿನವ್ರು ಕೆಳಗೆ ಉಳ್ಕೊಂತಾರೆ. ಹಂಗಾಗಿ ಏನು ಮಾಡ್ತೀವಿ ಅಂದ್ರೆ, ವಿಂಟರ್ ಅಲ್ಲಿ ಅಂದ್ರೆ ಸ್ನೋ ಯಾವಾಗ ಹಿಮ ಯಾವಾಗ ಬೀಳಕ್ ಸ್ಟಾರ್ಟ್ ಆಗುತ್ತೋ ಆ ಬೆಟ್ಟಗಳನ್ನ ಖಾಲಿ ಮಾಡಿ ಬರ್ತೀವಿ. ಹಿಮ ಯಾವಾಗ ಕರಗುತ್ತಲ್ಲ ಮತ್ತೆ ಆ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ತೀವಿ. ಇದು ಸುಮಾರು ವರ್ಷದಿಂದ ನಡೆದು ಬಂದಂತ ಒಂದು ಪದ್ಧತಿ. ನಾವ್ ಯಾವ ತರ ಫಾಲೋ ಮಾಡ್ತಿದ್ವೋ ಪಾಕಿಸ್ತಾನದವರು ಕೂಡ ಅದೇ ರೀತಿ ಪದ್ಧತಿನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಹಿಮ ಬಿಟ್ಟ ತಕ್ಷಣ ಅವ್ರು ಖಾಲಿ ಮಾಡ್ಕೊಂಡು ಕೆಳಗೆ ಹೋಗ್ತಾರೆ. ಆಮೇಲೆ ಹಿಮ ಕರಗಿದ ನಂತರ ಅವ್ರ ಬೆಟ್ಟಗಳಿಗೆ ಅವ್ರು ಹೋಗ್ತಾರೆ, ನಮ್ಮ ಬೆಟ್ಟಗಳಿಗೆ ನಾವು ಹೋಗ್ತೀವಿ. 99ರಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ದ್ರೋಹ ಬಗೆದು ಅವ್ರ ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಳ್ಳೋದನ್ನು ಬಿಟ್ಟು ನಮ್ಮ ಬೆಟ್ಟಗಳನ್ನ ಆಕ್ಯುಪೈ ಮಾಡಿ ಕುತ್ಕೊಂತಾರೆ. ಇದು ನಮಗೆ ಫುಲ್ ಇಂಟೆಲಿಜೆನ್ಸ್ ರಿಪೋರ್ಟ್ ಗೊತ್ತಿರಲ್ಲ. ಅಂದ್ರೆ ಎಷ್ಟು ಜನ ಬಂದಿದ್ದಾರೆ, ಯಾವ ಬೆಟ್ಟದಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಬೆಟ್ಟಗಳನ್ನು ಆಕ್ಯುಪೈ ಮಾಡ್ಕೊಂಡಿದ್ದಾರೆ, ಇದು ಫುಲ್ ನಮಗೆ ಗೊತ್ತಿರಲ್ಲ, ರಿಪೋರ್ಟ್ ಬಂದಿರಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು ಸಣ್ಣ ಟೀಮ್ ಅನ್ನ ಕಳಿಸ್ತೀವಿ. ಇಂಡಿಯನ್ ಆರ್ಮಿ ಏನ್ ಮಾಡುತ್ತೆ, ಒಂದು ಟೀಮ್ ಅನ್ನ ಕಳಿಸುತ್ತೆ. ನೀವು ಮೇಲೆ ಹೋಗಿ ಅಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರ ಹತ್ರ ಏನು ಗುಂಡು ಮದ್ದುಗಳಿದ್ದಾವೆ, ಇದನ್ನ ಬರೀ ನೋಡ್ಕೊಂಡು ಕೆಳಗೆ ಬನ್ನಿ. ಇಂಟೆಲಿಜೆನ್ಸ್ ರಿಪೋರ್ಟ್ ಅಂದ್ರೆ ಅದರ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಕೆಳಗೆ ಬನ್ನಿ, ಯುದ್ಧ ಮಾಡಬೇಡಿ. ಗೊತ್ತಾಗಿದ್ದಂಗೆ ಇವ್ರ ಮೇಲೆ ಹೋಗ್ಬೇಕು. ಹಂಗಾಗಿ ಲೆಫ್ಟಿನೆಂಟ್ ಸೌರವ್ ಕಾಲಿಯಾ ಅಂತ ಮತ್ತೆ ಅವನ ಜೊತೆಗೆ 5 ಜನ, ಟೋಟಲ್ 6 ಜನ ಕಡಿಮೆ ಗುಂಡು ಮಟ್ಟುಗಳು, 6 ಜನ ಆ ಬಜರಂಗ್ ಪೋಸ್ಟ್ ಅಂತ ಇದೆ ಅದನ್ನ ಹತ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀವು ಇಮ್ಯಾಜಿನ್ ಮಾಡಿ, ಬೆಟ್ಟದ ಮೇಲೆ ಕುತ್ಕೊಂಡಿದ್ದಾರೆ, ಬಂಡೆಗಳ ಹಿಂದೆ ನಮ್ಮ ಶತ್ರುಗಳು, ಬಂಕರ್ಗಳು ಹಿಂದೆ ಕುತ್ಕೊಂಡಿದ್ದಾರೆ, ಅಲ್ಲಿ ಮೇಲೆ ಕುತ್ಕೊಂಡು ಕೆಳಗೆ ಏನ್ ನಡೀತಾ ಇದೆ ಎಲ್ಲ ಕಾಣ್ತಾ ಇದೆ. ಈ 6 ಜನ ಮೇಲೆ ಹತ್ತುತ್ತಾ ಇದ್ದಾರೆ, ಅವ್ರಿಗೆ ಏನು ಕಾಣ್ತಾ ಇಲ್ಲ ಮೇಲಿಂದ, ಯಾಕಂದ್ರೆ ಅಲ್ಲಿ ಕುಂತವರೆಲ್ಲ ಬಂಡೆಗಳ ಹಿಂದ್ಗಡೆ ಕುತ್ಕೊಂಡಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ, ಇವ್ರನ್ನ ಒಳಗೆ ಬಿಡ್ಕೊಂತಾರೆ. ನಮ್ಮ 6 ಜನಕ್ಕೆ ಲೆಫ್ಟಿನೆಂಟ್ ಸೌರವ್ ಕಾಲಿಗೆ ಏನೋ ಅಲ್ಲಿ ಊರಿಗೂ ಅಲ್ಲಿ ಇದರೋ ಇಲ್ಲೋ ಗೊತ್ತಿಲ್ಲ, ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ, ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬೆಟ್ಟವನ್ನ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೇಲೆ ಕುಂತವ್ರು ಇವ್ರನ್ನ ಅಬ್ಸರ್ವ್ ಮಾಡ್ತಾರೆ. ಹಂಗಾಗಿ ಇವ್ರನ್ನ ಒಳಗೆ ಬಿಡ್ಕೊಂತಾರೆ. ಬರೋ ಮಾರ್ಗ ಎಲ್ಲಿವರೆಗೂ ಬಿಡ್ಕೊಂತಾರೆ ಅಂದ್ರೆ, ಸ್ಮಾಲ್ ಆರ್ಮ್ಸ್ ಫೈರ್ ಅಂದ್ರೆ ಗುಂಡು ಎಲ್ಲಿವರೆಗೂ ಹೋಗುತ್ತಲ್ಲ ಅಲ್ಲಿ ಅದ್ರ ಮಿಕ್ಕಿ ಒಳಗೆ ಬಿಡ್ಕೊಂತಾರೆ. ಅದಾದ ನಂತರ 3 ಕಡೆಯಿಂದನೂ ಈ 6 ಜನದ ಮೇಲೆ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಒಂದೇ ಸಲ ಏಕಾಏಕಿ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ಇವ್ರು ಎಲ್ಲಿವರೆಗೂ ಹೋರಾಡ್ತಾರೆ ಅಂದ್ರೆ, ಎಲ್ಲಿವರೆಗೂ 6 ಜನ ಮೇಲೂ ಶತ್ರುಗಳು ಒಂದು 80 ಜನ ಕುತ್ಕೊಂಡು ಫೈರ್ ಮಾಡ್ತಾ ಇದ್ದಾರೆ. ಎಲ್ಲಿವರೆಗೂ ಸಾಧ್ಯನೋ ಅಲ್ಲಿ ಹೋರಾಡ್ತಾರೆ. ಅದಾದ ನಂತರ ಅಲ್ಲಿದ್ದಂತ ಕಡಿಮೆ ಗುಂಡು ಮದ್ದುಗಳು ಒಯ್ದಿರ್ತಾರೆ, ಖಾಲಿಯಾಗಿ ಹೋಗ್ಬಿಡ್ತಾರೆ. ಅದಾದ ನಂತರ ಯುದ್ಧ ಬಂದಿಗಳಾಗಿ ತಗೊಂತಾರೆ, ಪ್ರಿಸನರ್ ಆಫ್ ವಾರ್ ಅಂತ ಹೇಳ್ತೀವಿ. ಯುದ್ಧ ಬಂದಿಗಳಾಗಿ ತಗೊಂತಾರೆ. ಒಂದ್ಸಲ ಯೋಚನೆ ಮಾಡಿ ನೋಡಿ, ನಮಗೆ 21 ಗಂಟೆ ಏನಾದ್ರೂ ನಮಗೆ ಊಟ, ಆಹಾರ, ನಿದ್ರೆ, ನಮ್ಗೆ ಎಂಟರ್ಟೈನ್ಮೆಂಟ್, ಮೊಬೈಲ್, ಟಿವಿ, ನ್ಯೂಸ್ ಇಲ್ಲದ ಹೆಂಗಾಗುತ್ತೆ ನಮ್ಮ ಪರಿಸ್ಥಿತಿ? 21 ಅವರ್ಸ್, 21 ಗಂಟೆ. ಈ 6 ಜನನ ಏನ್ ಯುದ್ಧ ಬಂದಿಗಳಾಗಿ ತಗೊಂತರೋ 21 ದಿನ ಇಮ್ಯಾಜಿನ್ ಮಾಡಿ. 21 ದಿನದ ನಂತರ ಈ 6 ಜನದ ಶವಗಳನ್ನ ಏನ್ ವಾಪಸ್ ಭಾರತೀಯ ಸೇನೆಗೆ ಕಳಿಸ್ತಾರಲ್ಲ, ಅವಾಗ ಇಡೀ ವಿಶ್ವ ಬೆಚ್ಚಬೀಳುತ್ತೆ. ಯಾಕೆಂದ್ರೆ ಅವರು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಳುತ್ತೆ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಅವ್ರಿಗೆ ಯಾವ ತರ ಚಿತ್ರಹಿಂಸೆ ಕೊಟ್ಟಿರ್ತಾರೆ ಅನ್ನೋದು ಬರೆದಿದ್ದಾರೆ. ಅವ್ರ ಸ್ಕಲ್ ಫ್ರಾಕ್ಚರ್ ಆಗಿರುತ್ತೆ, ಅವ್ರ ಕಣ್ಣನ್ನ ಕಿತ್ತಿರ್ತಾರೆ, ಹಲ್ಲು ಮುರಿದಿರ್ತಾರೆ, ನಾಲ್ಗೆ ಕಟ್ ಮಾಡಿರ್ತಾರೆ, ಕಬ್ಬಣ ಬಿಸಿ ರಾಡ್ ಅನ್ನ ಬಿಸಿ ಮಾಡಿ ಕಿವಿಯಲ್ಲಿ ತುರ್ಕಿರ್ತಾರೆ, ಮೈ ತುಂಬಾ ಸಿಗರೇಟ್ ಇಂದ ಸುಟ್ಟಿರ್ತಾರೆ. ಆ ದೇಹದಲ್ಲಿ ಒಂದು ಎಲುಬು ಕೂಡ ಫ್ರಾಕ್ಚರ್ ಆಗಲಿದ್ದಂಗಿರಲ್ಲ, ಹಂಗೆ ವೆಪನ್ ಇಂದ ಹೊಡೆದಿರ್ತಾರೆ. ಆ ದೇಹದಲ್ಲಿ ಇನ್ನೇನು ಜೀವ ಇಲ್ಲ ಅನ್ನೋ ಸಂದರ್ಭದಲ್ಲಿ ಅವ್ರನ್ನ ಗುಂಡಿಕ್ಕಿ ಕೊಂದು ತೋಳಿ ನಮ್ಮಿಂದ ಗಿಫ್ಟ್ ಅಂತ ಕಳಿಸ್ಕೊಡ್ತಾರೆ. ಒಂದು ವೇಳೆ ಇಮ್ಯಾಜಿನ್ ಮಾಡಿ, ಯಾವುದೇ ಒಬ್ಬ ಸೈನಿಕ ತನ್ನ ಪ್ರಾಣವನ್ನ
ಕೊಡಬೇಕಾದ ಪರಿಸ್ಥಿತಿ ಬಂದ್ರೆ ಹಿಂಜರಿಯಲ್ಲ. ಬಟ್ ಈ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ ಅಂತ ಹೇಳ್ತೀವಿ. ಈ ತರ ಚಿತ್ರ ಹಿಂಸೆ ಒಳಗಾಗಿ ಯಾರು ಸಾಯಕ್ಕೆ ಇಷ್ಟಪಡಲ್ಲ. ಈ ವಾಂಟ್ಸ್ ಸೋಲ್ಜರ್ ವಾಂಟ್ಸ್ ಟು ಡೈ ವಿತ್ ಡಿಗ್ನಿಟಿ. ಹೋರಾಡ್ತಾ ಹೋರಾಡ್ತಾ ಗುಂಡಿತಗಳಿದ್ರೆ ಅದ್ರ ಸಾವಿನ ಮಜಾನೇ ಬೇರೆ. ಬಟ್ ಈ ತರ ಚಿತ್ರ ಹಿಂಸೆ ಕೊಟ್ಟಾಗ ಯಾರಿಗಾದ್ರೂ ದುಃಖ ಆಗೇ ಆಗುತ್ತೆ, ಯಾರಿಗಾದ್ರೂ ಸಂತ ಆಗೇ ಆಗುತ್ತೆ, ಯಾರಿಗಾದ್ರೂ ನೋವಾಗೇ ಆಗುತ್ತೆ. ಇದನ್ನು ತಿಳಿದಂತ ನಮಗೂ ಕೂಡ ಎಷ್ಟು ನೋವಾಗಿರ್ಬೋದು. ಸೌರಭ್ ಕಾಲಿ ಅವ್ರದ್ದು ನನಗೊಂದು ಪರ್ಸನಲ್ ಲಾಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರೆ ಅವ್ರು ನನ್ನ ಕ್ಲೋಸ್ ಫ್ರೆಂಡ್, ಅವ್ರು ನನ್ನ ಜೊತೆ ಟ್ರೈನಿಂಗ್ ಮಾಡಿದಂತ ವ್ಯಕ್ತಿ. ಅವ್ರಿಗೆ ಈ ತರ ಆಯ್ತಲ್ಲ ಅಂತ ದುಃಖ ಬಹಳ ಆಗ್ತಾಯಿತ್ತು. ಯುದ್ಧದ ಸಂದರ್ಭದಲ್ಲಿ ಇದೆಲ್ಲ ನಡೀಲೇಬೇಕು. ಇಮ್ಯಾಜಿನ್ ಮಾಡಿ, ಇದು ಬರೀ ಶುರು ಆಗಿದೆ ಯುದ್ಧ. ಇನ್ನು ನಾವು ಏನಾದ್ರೂ ಸಕ್ಸಸ್ ಕಾಣಬೇಕನ್ನೋಕ್ಕಿಂತ ಮುಂಚೆ ಸುಮಾರು ಒಂದು 30-35 ಜನ ಕಳ್ಕೊಂಡ್ಬಿಟ್ಟಿದ್ವಿ. ಒಂದು ಫೈಟರ್ ಏರ್ಕ್ರಾಫ್ಟ್, 2 ಫೈಟರ್ ಏರ್ಕ್ರಾಫ್ಟ್ ಹೋಗಿತ್ತು. ಒಂದು ಹೆಲಿಕಾಪ್ಟರ್ ಅಂತ ಹೇಳ್ತೀವಲ್ಲ, ಹೆಲಿಕಾಪ್ಟರ್ ಮೇಲೆ ಹಾರ್ತಾ ಇದೆ, ಅದನ್ನು ಸುಟ್ಟು ಹಾಕ್ತಾರೆ. ಅಲ್ಲಿದ್ದಂತ 4 ಜನ ಸುಟ್ಟು ಭಸ್ಮ ಹಾಕ್ತಾರೆ. ನಮ್ಮ ಅಮ್ಯುನೇಷನ್ ಡಂಪ್ ಅಂತ ಇದೆ. ನಾವು ಅಮ್ಯುನೇಷನ್ ಅಂದ್ರೆ ಗುಂಡು ಮದ್ದುಗಳನ್ನು ಎಲ್ಲಿ ಸ್ಟೋರ್ ಮಾಡ್ತೀವಲ್ಲ, ಮೇಲಿಂದ ಕುತ್ಕೊಂಡು ಅದನ್ನು ಡೈರೆಕ್ಟ್ ಮಾಡಿಸಿ ಅದನ್ನು ಸುಟ್ಟು ಹಾಕ್ತಾರೆ. ಸೊ ಇದು ಬರೀ ಶುರುವಾತ ಅಷ್ಟೇ. ನನ್ನ ಯೂನಿಟ್ ಆದಂತ 13 ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ 2 ಅಟ್ಯಾಕ್ ಮಾಡುತ್ತೆ. ಮೊದಲನೇ ಅಟ್ಯಾಕ್ 0.5140 ಅಂತ. ನಾನು ಯಾವಾಗಲೇ ಹೇಳಿದ್ದೆಲ್ಲ, ಸಾವಿರಾರು ಬೆಟ್ಟಗಳು ಇರುತ್ತವೆ, ಎಲ್ಲ ಬೆಟ್ಟಗಳಿಗೂ ಹೆಸರಿಡಕ್ಕಾಗಲ್ಲ. ಅದಕ್ಕೆ 0.5140 ಅಂದ್ರೆ 5140 ಮೀಟರ್ಸ್ ಅಬೋಸಿಡಬಲ್, ಸುಮಾರು 17,000 ಅಡಿ ಎತ್ತರ. ಅದರ ಬಗ್ಗೆ ನಿಮ್ಗೆ ಹೇಳಿದ್ರೆ ನಿಮಗೆ ಅನ್ಸುತ್ತೆ ಅದೊಂದು ಬೆಟ್ಟ, ಅದೊಂದು ಹೆಸರು ಮಾತ್ರ, ಅದೊಂದು ನಂಬರ್ ಮಾತ್ರ ಅನ್ಸುತ್ತೆ. ನೀವು ಆ ಎತ್ತರದಲ್ಲಿ 17,000 ಅಡಿ ಎತ್ತರದಲ್ಲಿ ನೀವೇನಾದ್ರೂ ಹೋದ್ರೆ ನೀವೇನು ಉಸಿರಾಡ್ತಿದ್ರೆ, ಇವಾಗ ನೀವು ಉಸಿರಾಡ್ಬೇಕಾದ್ರೆ ಏನು ಆಕ್ಸಿಜನ್ ಒಳಗೆ ಹೋಗುತ್ತೆ, ಆಮ್ಲಜನಕ ನಿಮ್ಮ ಬಾಡಿ ಒಳಗೆ ಎಷ್ಟು ಹೋಗುತ್ತಲ್ಲ 50% ಮಾತ್ರ ಇರುತ್ತೆ. ಅಂದ್ರೆ ಇಲ್ಲಿ 10 ಹೆಜ್ಜೆ ಇಟ್ಟರೆ ಅಲ್ಲಿ 1 ಹೆಜ್ಜೆ ಇಟ್ಟರೆ ಸಮಾನ. ಆಕ್ಸಿಜನ್ ಕಂಟೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಎಷ್ಟು ಉಸಿರಾಡ್ತಿರೋ ನಿಮ್ಮ ಬಾಡಿ ಒಳಗೆ ಆಕ್ಸಿಜನ್ ಹೋಗಲ್ಲ, ಹಂಗಾಗಿ ಜಲ್ದಿ ಸುಸ್ತಾಗುತ್ತೆ. ಗ್ರೇಡಿಯಂಟ್ ಅಂತ ಸಬ್-ಝೀರೋ ಟೆಂಪರೇಚರ್ಸ್ ಯಾವಾಗ, ಸಬ್-ಝೀರೋ ಅಂತಂದ್ರೆ ಯಾವಾಗಲೂ ಮೈನಸ್ ಅಲ್ಲೇ ಇರುತ್ತೆ ಟೆಂಪರೇಚರ್. ಲೀಸ್ಟ್ ರೆಕಾರ್ಡೆಡ್ ಟೆಂಪರೇಚರ್ ವಾಸ್ -60. ದ್ರಾಸಲ್ಲಿ ಅದೋ ಒಂದು ಕಾಲದಲ್ಲಿ -60 ರೆಕಾರ್ಡ್ ಆಗಿತ್ತು. ನೀವು ಇಮ್ಯಾಜಿನ್ ಮಾಡಿ 3 ರಾತ್ರಿಯಲ್ಲಿ ಕಳಿಬೇಕಂದ್ರೆ ಹೆಂಗಿರ್ಬೋದು ನಮ್ಮ ಪರಿಸ್ಥಿತಿ. ಅದು ಅಷ್ಟೇ ಅಲ್ಲ, ಆ ಗ್ರೇಡಿಯಂಟ್ ಅನ್ನ ಹತ್ತಬೇಕು. ನೀವೊಂದು 25-30 kg ಭಾರ ಹೊತ್ಕೊಂಡಿರ್ತಾರೆ, ನಿಮ್ಮ ಆರ್ಮ್ಸ್ ಅಂಡ್ ಅಮ್ಯುನಿಷನ್ ಸುತ್ತಕೊಂಡಿರ್ತಾರೆ. ಇಮ್ಯಾಜಿನ್ ಮಾಡಿ ಎಷ್ಟು ಕಷ್ಟ ಆಗಿರ್ಬೋದು. ಮೊದಲನೇ ಅಟ್ಯಾಕ್ 0.5140 ಮೇಲೆ, ಅದರಲ್ಲಿ ನಂದು ಬರೀ ರಿಸರ್ವ್ ಅಲ್ಲಿ ಇದ್ದೆ ನಾನು. ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಮತ್ತೆ ಕ್ಯಾಪ್ಟನ್ ಸಂಜೀವ್ ಸಿಂಗ್ ಜಂಬಾಲ್ ಅಂತ ಅದನ್ನ ಲೀಡ್ ಮಾಡ್ತಾರೆ. ಆ ಅಟ್ಯಾಕ್ ಆದ ನಂತರ ನೆಕ್ಸ್ಟ್ ಅಟ್ಯಾಕ್ 0.4875 ಅನ್ನೋ ಬೆಟ್ಟನ ನಾವು ಅಟ್ಯಾಕ್ ಮಾಡಬೇಕಿತ್ತು. 4th ಜುಲೈ 1999, ಜುಲೈ 4ನೇ ತಾರೀಕು 1999ಕ್ಕೆ ಡೇಟ್ ಡಿಸೈಡ್ ಆಗುತ್ತೆ. ನನ್ನ ಹೆಲ್ಪರ್ ಅಂತ ಹೇಳಿದ್ನಲ್ಲ, ನನ್ನ ಬಡಿ ಅಂತ ಹೇಳಿದ್ನಲ್ಲ ಶ್ಯಾಮ್ ಸಿಂಗ್, ಅವನಿಗೆ ಹುಷಾರಿರ್ಲಿಲ್ಲ. ಹಂಗಾಗಿ ನಾನು ಒಂದು ಮೆಸೇಜ್ ಕೊಟ್ಟಿದ್ದೆ, ಶ್ಯಾಮ್ ಸಿಂಗ್ ಬರೋದು ಬೇಡ, ಯುದ್ಧಕ್ಕೆ ಹೋಗ್ತಾ ಇದ್ದೀವಿ, ಎಷ್ಟು ದಿನ ಆಗುತ್ತೋ ಏನೋ ಗೊತ್ತಿಲ್ಲ, ಹಾಗಾಗಿ ಶ್ಯಾಮ್ ಸಿಂಗ್ ರೆಸ್ಟ್ ತಗೊಳ್ಳಿ ಅಂತ. ಯಾವಾಗ ಇದು ಗೊತ್ತಾಗುತ್ತಲ್ಲ ಶ್ಯಾಮ್ ಸಿಂಗಿಗೆ, ಅವನು ಓಡ್ ಬರ್ತಾನೆ ನನ್ನ ಹತ್ರ. ಓಡ್ ಬಂದು ಕೋಟ್ ಅನ್ಕೋಟ್ ಬಂದು ಹೇಳ್ತಾನೆ ನನ್ನ ಹತ್ರ, ಸಾಬ್ ಅಚ್ಚೆ ದಿನ ಮೇ ಆಪ್ಗೆ ಸತ್ತ, ಅಂದ್ರೆ ಒಳ್ಳೆ ಸಮಯದಲ್ಲಿ ನಿಮ್ ಜೊತೆಗಿದ್ದೆ, ಕಷ್ಟದ ಸಮಯ ಬಂದಿದೆ, ನಿಮ್ಮನ್ನು ಯುದ್ಧಕ್ಕೆ ಹೇಗೆ ಕಳಿಸ್ಕೊಡ್ಲಿ, ನಿಮಗೆ ಅಲ್ಲಿ ಏನಾದ್ರೂ ಆಗ್ಬಿಟ್ರೆ, ಆ ಯುದ್ಧದಲ್ಲಿ ನಿಮಗೇನಾದ್ರೂ ಆಗ್ಬಿಟ್ರೆ ಜೀವನ ಪರ್ಯಂತ ನನ್ನ ಮುಖವನ್ನ ಹೇಗೆ ಎತ್ಕೊಂಡು ಓಡಾಡ್ಲಿ ಅಂತ ಹೇಳಿ. ಹಂಗ ಅಂದ್ಮೇಲೆ ನನಗವನ್ನ ಬೇಡ ಅಂತ ಹೇಳಕ್ ಅವಕಾಶನೇ ಇರಲಿಲ್ಲ. ಸರಿಯಪ್ಪ ನೀನು ಬಾ ಅಂತ ಹೇಳಿದ್ರು. 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡ್ತೀನಿ ಅವ್ರ ಜೊತೆ ಕೂತ್ಕೊಂಡು. ಆಮೇಲೆ ನಾವೆಲ್ಲ ಸಾಯಂಕಾಲ ಕತ್ಲಾಗ್ತಾ ಬರ್ತಿದೆ, ಪಂಡಿತ್ಜಿ ಬರ್ತಾರೆ, ಅವನ್ನೆಲ್ಲ ಮಾಡ್ತಾರೆ. ಅದಾದ್ಮೇಲೆ ನಮ್ಮ ಯೂನಿಟಿನ ವರ್ಕರ್ ಆಯ್ತು, ದುರ್ಗೆ ಮಾತಾ ಕಿ ಜಯ ಅಂತ. ಕತ್ಲಾಗ್ತಾ ಬರ್ತಿದೆ, ಒಂದ್ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿದೆ. 120 ಜನ ನನ್ನ ಹಿಂದೆ ಒಂದೇ ಸಲ ದುರ್ಗೆ ಮಾತಾ ಕಿ ಜಯ ಅಂತ ಕೂಗಿ ಆ ಬೆಟ್ಟವನ್ನ 4875 ಬೆಟ್ಟವನ್ನು ಹತ್ತಿಗೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಬೆಟ್ಟ ನಾವೇನಾದ್ರೂ ಅಟ್ಯಾಕ್ ಮಾಡ್ತೀವಿ ಅಂದ್ರೆ ಬೆಟ್ಟದ ತುದಿ ಮೇಲೆ ಒಂದು 5-6 ಜನ 10 ಜನ ಕೂತಿರೋ ಹಂಗಿರಲ್ಲ. ಎಲ್ಲೆಲ್ಲಿ ಬೆಟ್ಟವನ್ನು ಹತ್ತಲಿಕ್ಕೆ ಸಾಧ್ಯನೋ ಅಲ್ಲಲ್ಲಿ ಬಂಕರ್ ಮತ್ತೆ ಸಂಗಡಗಳನ್ನ ಕಟ್ಕೊಂಡಿರ್ತಾರೆ. ಒಂದೊಂದನ್ನೇ ಕ್ಲಿಯರ್ ಮಾಡ್ತಾ 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 ಮೇಲ್ವರೆಗೂ ಹೋಗ್ಬೇಕಾಗುತ್ತೆ. 4ನೇ ತಾರೀಕು ರಾತ್ರಿ ಯುದ್ಧವನ್ನ ಶುರು ಮಾಡ್ತೀವಿ. 5ನೇ ತಾರೀಕು ಬೆಳಗಿನ ಜಾವ ನಾವು ಎಲ್ಲಿವರೆಗೂ ಹೋಗ್ತೀವಿ ಅಂದ್ರೆ ಇನ್ನೂ ಬೆಳಕಾಗಿಲ್ಲ, ಪಾಕಿಸ್ತಾನದವ್ರಿಗೆ ಗೊತ್ತೂ ಇಲ್ಲ ನಾವು ಬಂದಿದ್ದೀವಿ ಅಂತ. 5ನೇ ತಾರೀಕು ಬೆಳಗಿನ ಜಾವ ಇನ್ನೂ ಕತ್ತಲಲ್ಲೇ 3 ಬಂಕರ್ ಕಾಣಿಸ್ಕೊಂಡೆ. ಆ 3 ಬಂಕರ್ ಕಾಣಿಸ್ಕೊಂಡ ತಕ್ಷಣ ನಾನು ಅನ್ಕೊಂತೀನಿ, 120 ಜನನು ಒಂದೇ ಸಲ ಮುಂದೆ ನುಗ್ಗಕ್ಕೆ ಹೇಳಿದ್ರೆ ಅವ್ರಿಗೆ ಎಚ್ಚರ ಆಗ್ಬಿಡುತ್ತೆ. ಎಚ್ಚರ ಆದ್ರೆ ಫೈರಿಂಗ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹಾಗಾಗಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರಲ್ಲ, ಅದನ್ನ ಮೇಂಟೈನ್ ಮಾಡಬೇಕು ಅಂತ ಒಂದು 10 ಜನ ಸೆಲೆಕ್ಟ್ ಮಾಡ್ತೀನಿ. 10 ಜನ ಏನ್ ಮಾಡ್ಬೇಕಂದ್ರೆ 3 ಜನ ಎಡಗಡೆ ಬಂಕರ್ನ, ನನ್ನ ಜೊತೆ 3 ಜನ ಮಧ್ಯದ ಬಂಕರ್ನ, ಇನ್ನೊಂದು 3 ಜನ ಬಲಗಡೆ ಇದ್ದಂತ ಬಂಕರ್ನ ಅಟ್ಯಾಕ್ ಮಾಡಬೇಕು. ಹೇಗೆ ಅಟ್ಯಾಕ್ ಮಾಡಬೇಕು? ತವಳ್ತಾ 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 ಹೋಗ್ಬೇಕು. ಆ ಟೀಮ್ ಆ ಬಂಕರ್ಗೆ ಹೋಗ್ಬೇಕು. ಅವ್ರು 3 ಜನ ಆ ಕಡೆ ಹೋಗ್ತಾರೆ, ನನ್ನ ಜೊತೆ 3 ಜನ ಬರ್ತಾರೆ, ಇನ್ನೊಂದು 3 ಜನ ಆ ಬಂಕರ್ಗೆ ಹೋಗ್ತಾರೆ. ಹೋದ ತಕ್ಷಣ ನಾನು ನೋಡ್ತೀನಿ ರೀಚ್ ಆಗಿದ್ದಾರೆ ಇಲ್ಲ ಅಂತ. ಆ ತಲುಪಿದ ತಕ್ಷಣ ನಾನು ಸಿಗ್ನಲ್ ಕೊಡ್ತೀನಿ. ಸಿಗ್ನಲ್ ಕೊಟ್ಟ ತಕ್ಷಣ ನಮ್ಮಲ್ಲಿ ಇದ್ದಂತ ಗ್ರೆನೇಡ್ ತೆಗೆದ್ರಲ್ಲಿ ಹಾಕಬೇಕು, ವೆಪನ್ ತೆಗಿಬೇಕು, ನಮ್ಮಲ್ಲಿ ಗನ್ ಇದ್ದಂತ ನಾನು ಶೂಟ್ ಮಾಡ್ಬೇಕಂತ ಡಿಸೈಡ್ ಮಾಡ್ತೀವಿ. ಸರಿ, 3 ಟೀಮ್ ಹೊರಡ್ತೀವಿ, ನಂದು ಟೀಮ್ ಹೊರಡುತ್ತೆ. 3 ಟೀಮ್ ರೀಚ್ ಆಗ್ತೀವಿ. ರೀಚ್ ಆದ ತಕ್ಷಣ ನಾವು ಸಿಗ್ನಲ್ನ ಕೊಡ್ತೀನಿ. ಇಮ್ಯಾಜಿನ್ ಮಾಡಿ, ಫುಲ್ ಸೈಲೆಂಟ್ ಆಗಿದೆ ಬೆಟ್ಟದ ತುದಿಯಲ್ಲಿ ಕತ್ತಲಲ್ಲಿ.
ಒಂದೇ ಸಲ ಹೆಂಗಂದ್ರೆ ಹೆಲ್ಪ್ ಬ್ರೋಕ್ ಲೂಸ್ ಅಂತಾರಲ್ಲ, ಒಂದೇ ಸಲ ನಾನು ಸಿಗ್ನಲ್ ಕೊಟ್ಟ ತಕ್ಷಣ ಗ್ರೆನೇಡ್ ಎಸಿತೀವಿ, ಆಮೇಲೆ ಫೈರಿಂಗ್ ಶುರು ಮಾಡ್ತೀವಿ. ನಾವು ಫೈರ್ ಶುರು ಮಾಡೋದು ನೋಡಿ ಅವ್ರ ಮೇಲಿದ್ದವ್ರಿಗೆ ಎಚ್ಚರ ಆಗ್ಬಿಡುತ್ತೆ, ಅವರು ಕೂಡ ಫೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಬಟ್ ನಮ್ಮ ಅದೃಷ್ಟ ಅಂತಂದ್ರೆ ಈ 3 ಬಂಕರ್ ಇದ್ದಂತ ಜನ ರಿಯಾಕ್ಟ್ ಮಾಡೋಕ್ಕಿಂತ ಮುಂಚೆ ಅವ್ರೇನಾದ್ರು ಆ ಗನ್ ತಗೊಂಡು, ಯಾಕಂದ್ರೆ ಅವ್ರಿಂದ ಆ ಚಳಿಯಲ್ಲಿ ಮಲ್ಕೊಂಡ್ಬಿಟ್ಟಿರ್ತಾರೆ, ಅದನ್ನ ವೆಪನ್ ತಗೊಂಡು ನಮ್ಗೆ ಫೈರ್ ಮಾಡೋಣ ಅಷ್ಟೊತ್ತೊಳಗೆ ಅವ್ರನ್ನ ನ್ಯೂಟ್ರಲೈಸ್ ಮಾಡ್ಬಿಡುತ್ತೆ. ಆ ನ್ಯೂಟ್ರಲೈಸ್ ಮಾಡಿದ ತಕ್ಷಣ ಅದನ್ನ ಆಕ್ಯುಪೈ ಮಾಡಬೇಕು. ಆ ಬಂಕರ್ ಒಳಗೆ, ಬಂಕರ್ ಅಂದ್ರೆ ಸಣ್ಣ ಗೋಡೆ ಇದು ಕಟ್ಕೊಂಡಿರ್ತಾರೆ, ಅದರಲ್ಲಿ ನಾವು ಹೋಗ್ಬೇಕಂದ್ರೆ ಅಲ್ಲಿದ್ದಂತ ಶವಳನ್ನ ತೆಗೆದು ಆಚೆ ಹಾಕ್ಬೇಕು. ಅವ್ರೇನಾದ್ರು ಇವನ್ನ ಮೈನ್ ಸೈಡಿಗೆ ಇಟ್ಟಿದ್ರೆ ಅದನ್ನ ಡಿಫ್ಯೂಸ್ ಮಾಡ್ಬೇಕು. ಹಿಂಗ್ 5ನೇ ತಾರೀಕು ಬೆಳಗಿನ ಜಾವ ಆಗ್ತಾ ಬರ್ಬೇಕಾದ್ರೆ ನಾನು ನೋಡ್ತಾ ಇದ್ದೀನಿ ಬಲಗಡೆ ಬಂಕರು ಎಡಗಡೆ ಬಂಕರ್ ಕರೆಕ್ಟ್ ಆಗಿ ಆಕ್ಯುಪೈ ಆಯ್ತು ಇಲ್ಲೋ, ಅವ್ರು ಸರಿ ಸೆಟ್ ಆದ್ರು ಇಲ್ಲ ಅಂತ ತಿರುಗಿ ನೋಡ್ತಾ ಇರ್ತೀನಿ. ಅವಾಗ ನಾನು ಏನ್ ಕಂಡೆ ಅಂತಂದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಮುಖ ಕೆಳಗೆ ಮಾಡಿ ಬಿಟ್ಬಿಟ್ಟಿದ್ದಾನೆ, ಕೈ ಯಾವುದೋ ತರ ಟ್ವಿಸ್ಟ್ ಆಗಿದೆ, ಕಾಲು ಯಾವುದೋ ತರ ಟ್ವಿಸ್ಟ್ ಆಗಿದೆ. ನೋಡಿದ ತಕ್ಷಣ ಗೊತ್ತಾಗುತ್ತೆ ಅವ್ನು ಬದುಕಿರ್ಲಿಕ್ಕಿಲ್ಲ. ನಾನು ಅವನ ಹತ್ರ ಓಡ್ ಬರ್ತೀನಿ, ಓಡ್ ಬಂದು ಹಿಂಗ ಆ ಬಾಡಿನ ಟಿಲ್ಟ್ ಮಾಡ್ತೀನಿ, ಶ್ಯಾಮ್ ಸಿಂಗ್ ತಿಳ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಎಂತ ವಿಪರ್ಯಾಸ ಅಂತಂದ್ರೆ, ನನ್ನ ಬಡಿ ಅಂತ ಏನ್ ಹೇಳಿದ್ನಲ್ಲ, ಶಾಮೆ ಅಂತ ಏನ್ ಕರಿತಿದ್ನಲ್ಲ, 6 ತಿಂಗಳ ಹಿಂದೆ ನವೀನ್ ಯಾರೋ ಶ್ಯಾಮ್ ಸಿಂಗ್ ಯಾರೋ ಒಬ್ರಿಗೊಬ್ರು ಮುಖ ನೋಡಿರ್ಲಿಲ್ಲ. ಆದ್ರೂ ಕೂಡ 6 ತಿಂಗಳಲ್ಲಿ ನಮ್ಮಿಷ್ಟ ಬಾಂಧವ್ಯ ಬೆಳೆದಿತ್ತ ಅಂತಂದ್ರೆ, ಅವನು ಬರಬೇಡ ಅಂತ ಹೇಳಿದ್ರು ಕೂಡ ನಾನು ಬರ್ತೀನಿ ಸರ್ ಅಂತಂದ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದ. ವಿಪರ್ಯಾಸ ಅಂದ್ರೆ ನಾನು ಅಳು ಬರ್ತಾ ಇದ್ರೆ ಅಳಕ್ಕಾಗಲ್ಲ, ಯಾಕಂದ್ರೆ 100 ಜನ ನಾನು ಲೀಡ್ ಮಾಡ್ತಾ ಇದ್ದೀನಿ, 100 ಆಸ್ ಅ ಟೀಮ್ ಲೀಡರ್. ನಾನೊಬ್ಬ ಸೈನ್ಯದ ಅಧಿಕಾರಿಯಾಗಿ ನಾನೇ ಅಳಗೋತ ಕುತ್ಕೊಂಡ್ಬಿಟ್ರೆ ನನ್ನ 100 ಜನ ನೋಡ್ತಿದ್ರು, ಅವ್ರು ಯುದ್ಧವನ್ನ ಆಡೋ ಹುಮ್ಮಸ್ಸನ್ನ ಎಲ್ಲಿ ಕಳ್ಕೊಂಡ್ಬಿಡ್ತಾರೆ ಅಂತ ಅಳಕಾಗ್ತಾ ಇದೆ. ಯುದ್ಧದ ಪರಿಸ್ಥಿತಿಯಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಆ ಶ್ಯಾಮ್ ಸಿಂಗ್ ಅನ್ನ ಕೆಳಗಡೆ ಕಳಿಸ್ತೀವಿ ಮತ್ತು ಮುಂದೆ ಯುದ್ಧವನ್ನ ಹೊರಿಸ್ತೀವಿ. ಸಮಯ ಆಗ್ತಿದೆ ಅನ್ಸುತ್ತೆ, ಅದಕ್ಕೆ ಸ್ಟ್ರೇಟ್ ಅವೇ ಓಕೆ. 5ನೇ ತಾರೀಕು ಬೆಳಗಿನ ಜಾವದ ಘಟನೆ ಹೇಳಿದೆ. 5ನೇ ತಾರೀಕು ಇಡೀ ದಿನ ಯುದ್ಧ ನಡೆಯುತ್ತೆ. 5ನೇ ತಾರೀಕು ರಾತ್ರಿ ಯುದ್ಧ ನಡೆಯುತ್ತೆ. 6ನೇ ತಾರೀಕು ಮಧ್ಯಾಹ್ನದವರೆಗೂ ಯುದ್ಧ ನಡೀತಾ ಇದೆ. ಹೆಂಗೆ ಅಂದ್ರೆ ನಮಗೊಂದು ಇಂಚಿಂಚು ಇಂಪಾರ್ಟೆಂಟ್. ಅಂದ್ರೆ ನಾವು ಈ ಬಂಡೆಗಳಿಂದ ಈ ಬಂಡೆಗಳಿಗೆ ಹೋಗ್ತಾ ಇದೀವಿ, ಅಲ್ಲಿ ಒಂದು ಬಂಕರ್ ಅನ್ನ ನಮ್ಮ ವಶದಲ್ಲಿ ತಗೊಂತಾ ಇದೀವಿ, ಅಲ್ಲಿಂದ ಮುಂದೆ ಹೋಗ್ತಾ ಇದೀವಿ. ಒಂದೊಂದು ಇಂಚು ಕೂಡ ಇಂಪಾರ್ಟೆಂಟ್, ಯಾಕಂದ್ರೆ ನೀವು ಬೆಟ್ಟದ ತುದಿಯವರೆಗೂ ಅಷ್ಟು ಹತ್ರ ಹೋಗ್ತಾ ಇದ್ದೀರಾ ಅಂತ, ನಿಮ್ಗೊಂದು ನೆಲವು ಸಿಗ್ತಾ ಇದೆ, ನೀವು ಮುಂದೆ ಹೋಗ್ತಾ ಇದ್ದೀರಾ, ಅವ್ರನ್ನಷ್ಟು ಜನನ್ನ ನ್ಯೂಟ್ರಲೈಸ್ ಮಾಡ್ತಿದ್ದೀರಾ ಅಂತ. 6ನೇ ತಾರೀಕು ಮಧ್ಯಾಹ್ನ ಜಾವ ನಮಗೊಂದು ಮೆಸೇಜ್ ಬರುತ್ತೆ. ನೀವು ನಮ್ಮ ಕಮಾಂಡಿಂಗ್ ಆಫೀಸರ್ ರೇಡಿಯೋ ಸೆಟ್ ಇರುತ್ತಲ್ಲ, ರೇಡಿಯೋ ಸೆಟ್ ಓದಿರ್ತೀವಿ ನಾವು, ಅಲ್ಲಿ ಕಮ್ಯುನಿಕೇಶನ್ ರೇಡಿಯೋ ಸೆಟ್ ಇರುತ್ತೆ, ಅದರಲ್ಲಿ ಮೆಸೇಜ್ ಬರುತ್ತೆ. ನಮ್ಮ ಕಮಾಂಡಿಂಗ್ ಆಫೀಸರ್ ಕರ್ನಲ್ ವೈಕೆ ಜೋಶಿ ಅಂತ, ಅವ್ರು ಬಂದು ಕೇಳ್ತಾರೆ, ಆ ರೇಡಿಯೋ ಸೆಟ್ ಅಲ್ಲಿ ಮೆಸೇಜ್ ಕಳಿಸ್ತಾರೆ, ನಮಗೆ ನೀವು 4ನೇ ತಾರೀಕು ಮಧ್ಯಾಹ್ನ ಊಟ ಮಾಡಿದ್ರಿ, ಇವಾಗ 6ನೇ ತಾರೀಕು ಮಧ್ಯಾಹ್ನ ಹೋಗಿದೆ, ನಿಮ್ಗೆ ಏನಾದ್ರು ಊಟಕ್ಕೆ ಕಳಿಸಲ್ಲ ಅಂತ. ಬಟ್ ನನಗೆ ಗೊತ್ತು 48 ಗಂಟೆ ಕಾಲ ಆಗಿದೆ ನಾವು ಹೋರಾಡ್ತಾ ನಮ್ಮಲ್ಲಿದ್ದಂಥ ಗುಂಡು ಮದ್ದುಗಳು ಖಾಲಿ ಆಗ್ತಾ ಬರ್ತಾ ಇದೆ. ಯಾಕಂದ್ರೆ ಹತ್ತಲಿಕ್ಕೆ ಕಷ್ಟ ಆಗೋದ್ರಿಂದ ಸುಮಾರು 25 kg ಮೇಲೆ ನೀವೇನಾದ್ರೂ ಗುಂಡು ಮದ್ದುಗಳು ತಗೊಂಡ್ರೆ ಹತ್ತಕ್ಕೆ ಆಗಲ್ಲ. ಹಾಗಾಗಿ 25 kg ಇಸ್ ದ ಮ್ಯಾಕ್ಸಿಮಮ್ ಲಿಮಿಟ್, ಅದನ್ನ ತಗೊಂಡು ಹಾಕ್ತಾ ಇರ್ತೀವಿ. ಅದು ಗುಂಡು ಮದ್ದುಗಳು ಖಾಲಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾನು ಮತ್ತೆ ರೇಡಿಯೋ ಸೆಟ್ ಅಲ್ಲಿ ಹೋಗಿ ಮತ್ತೆ ಮೆಸೇಜ್ ಕೊಡ್ತೀನಿ, ನೀವು ಸರ್ ನೀವು ಊಟದ ಚಿಂತೆ ಬಿಟ್ಟುಬಿಡಿ, ನಮ್ಮ ಗುಂಡು ಮದ್ದುಗಳು ಕಡಿಮೆ ಆಗ್ತಾ ಇದೆ, ಅದನ್ನ ಕಳಿಸ್ಕೊಡಿ. ಹಾಗಾಗಿ ನೀವು ಅನ್ಕೊಂತಾ ಇರ್ಬೋದು, ನೀವು ಹೌ ಡಿಡ್ ವಿ ಸರ್ವೈವ್? 48 ಗಂಟೆ ಕಾಲ ಎರಡು ದಿನ ಊಟ ನಿದ್ರೆ ಇಲ್ದಂಗೆ ನೀರಿಲ್ದಂಗೆ ಹೆಂಗೆ ಅಂತ. ಜುಲೈ ತಿಂಗಳಲ್ಲೂ ಹಿಮ ಇರುತ್ತೆ, ಗುಡ್ಡದ ತುದಿಯಲ್ಲಿ ಹಿಮ ಇರುತ್ತೆ. ಆ ಹಿಮದ ಮೇಲಿನ ಭಾಗ ಏನಿರುತ್ತೆ ಶೆಲ್ಲಿಂಗ್ ಆಗಿದೆ, ಅದೆಲ್ಲ ಫುಲ್ ಕಪ್ಪಾಗಿ ಹೋಗುತ್ತೆ. ಯಾವ್ದಾದ್ರು ಗುಂಡು ತಗಲಿದ್ರೆ ರಕ್ತ ಸುರಿದೆ, ಅದು ಗಲೀಜಾಗಿ ಹೋಗಿರುತ್ತೆ, ಅದ್ರ ಮೇಲೆ ಓಡಾಡಿರ್ತೀರ. ಹಂಗಾಗಿ ಆ ಹಿಮದ ಮೇಲಿನ ಭಾಗ ಎಲ್ಲ ಸರಿಸ್ತಾ ಇದ್ವಿ. ಆ ಕೆಳಗಿನ ಭಾಗದ ಹಿಮ ಏನಿರುತ್ತಲ್ಲ ಎಲ್ಲೋ ಒಂದ್ ಕಡೆ ಫ್ರೆಶ್ ಅನಿಸ್ತಿತ್ತು, ಅದನ್ನ ಬಾಯ್ ಹಾಕೊಂತ ಇದ್ವಿ. ನಾವು ಏನೋ ತಿಂದ್ವಿ, ನಮ್ಮ ಹೊಟ್ಟೆಯಲ್ಲೋ ಏನೋ ಹೋಯ್ತು ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿ ಅಂತ. ನಿಮ್ಗೆ ಏನಾದ್ರೂ ಸುಸ್ತು ಆಗತ್ತೆ ಅಂತ ಅನಿಸಿದ್ರೆ ಇಟ್ಸ್ ಆಲ್ ಮೆಂಟಲ್ ಬ್ಲಾಕ್ ಅಂತ ನಮ್ಮ ಆರ್ಮಿಯಲ್ಲಿ ಹೇಳ್ಕೊಟ್ಟಿರ್ತಾರೆ. ಅಂದ್ರೆ ನೀವು ಸುಸ್ತು ಆಗಿದೆ ಅನ್ಕೊಂಡ್ರೆ ಯು ಫೀಲ್ ಯು ಆರ್ ಟಯರ್ಡ್. ಇಫ್ ಯು ಫೀಲ್ ಯು ಆರ್ ಟಯರ್ಡ್, ಯು ಆರ್ ಟಯರ್ಡ್. ಬಟ್ ಯಾವಾಗ ಒಬ್ಬ ಮನುಷ್ಯ ಮಾನಸಿಕವಾಗಿ ಕೂಗಕ್ಕೆ ಸ್ಟಾರ್ಟ್ ಆಗ್ತಾನಲ್ಲ, ದೈಹಿಕವಾಗಿ ಕೂಗೋದು ಬಹಳ ಕಡಿಮೆ, ಯಾಕಂದ್ರೆ ನಮ್ಗೆ ಆ ಥರ ಟ್ರೈನಿಂಗ್ ಕೊಟ್ಬಿಡುತ್ತೆ. ಬಟ್ ಮಾನಸಿಕವಾಗಿ ಯಾವಾಗ ಕೂಗಕ್ಕೆ ಸ್ಟಾರ್ಟ್ ಆದೆ ನಾನು ಅಂತಂದ್ರೆ, ಊಟ ಏನೋ ಅದು ಐಸ್ ಹಾಕೊಂತ ಇದ್ವಿ, ಮುಂದೆ ಹೊಡೆಕೊಂದು ಏನೋ ಒಂದು ಸ್ಟ್ರೆಂತ್ ಸಿಗ್ತಿತ್ತು, ಏನೋ ಒಂದು ಹುಮ್ಮಸ್ ಇರ್ತಿತ್ತು. ಬಟ್ ಮಾನಸಿಕವಾಗಿ ಹೆಂಗಾಗ್ತಿತ್ತು ಅಂತಂದ್ರೆ, ನನ್ನ ಒಬ್ಬ ಸೈನಿಕರಿಗೆ 2 ಕಾಲಿಗೆ ಪೆಟ್ಟು ಬಿದ್ದಿತ್ತು. ಅವ್ನು ನಾನು ಸ್ಟ್ರೆಚರ್ ಮನಸ್ಸಿ ಕೆಳಗೆ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಹೇಳ್ತಾನೆ, ಸಾಬ್ ಮುಜೆ ಮಾಫ್ ಕರ್ದೆ, ನಾನು ಕ್ಷಮಿಸ್ಬಿಡಿ, ಕೊನೆವರೆಗೂ ನಿಮ್ಮ ಜೊತೆಗೆ ಯುದ್ಧ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ತಾನೆ. ಅವಾಗ ಕೂಗ್ತಾ ಇದ್ದೆ. ಒಂದು ಶೆಲ್ಲಿಂಗ್ ಆಗಿದೆ, ಒಂದು ಶೆಲ್ ಬಂದು ಬಿದ್ದಿದೆ. ಆ ಶೆಲ್ ಸ್ಪ್ರಿಂಟರ್ ಅಂತ ಹೇಳ್ತಿಲ್ಲ, ಇಷ್ಟು ದೊಡ್ಡ ಸ್ಪ್ರಿಂಟರ್ ಅವ್ನ ಹೊಟ್ಟೆನ ಕಟ್ ಮಾಡಿಬಿಟ್ಟಿದೆ. ಅವ್ನ ಹೊಟ್ಟೆ ಇದ್ದಿದ್ದೆಲ್ಲ ಹೊರಗೆ ಬಂದಿದೆ. ಅದನ್ನ ಒಳಗೆ ಹಾಕ್ತಿದೀವಿ, ಅದನ್ನ ಬ್ಯಾಂಡೇಜ್ ಕಟ್ತಾ ಇದೀವಿ, ಅವನ್ನ ಕೆಳಗೆ ಕಳಿಸ್ತಾ ಇದ್ದೀನಿ. ಅವಾಗ ಅವ್ನು ಕೇಳ್ತಾನೆ, ಸಾಬ್ ಮುಜೆ ಜಿಂದಾ ತರೋ ಹುಂಗನ, ನಾನು ಉಳಿತೀನಲ್ಲ, ನನ್ನ ತಂದೆ ತಾಯಿ ನನ್ನ ಮಕ್ಕಳ ಮುಖ ನೋಡ್ತಿಲ್ಲ ಅಂತ, ನನಗೆ ಗೊತ್ತವ್ ಬದುಕಲ್ಲ. ಈ ಇಂಥ ಸಂದರ್ಭಗಳು ಏನಿದಾವಲ್ಲ, ಇಂಥ ಮನುಷ್ಯನ ಕೂಗಿಸ್ಬಿಡ್ತದೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಇವೆಲ್ಲ ನಡೀತಾನೆ ಇರ್ತವೆ. ಇವನ್ನೆಲ್ಲ ತೊರೆದ ಮೇಲೆ ಹೋಗ್ಬೇಕಾಗತ್ತೆ. 7ನೇ ತಾರೀಕೊಳಗೆ ಯುದ್ಧ ನಡೀತಾನೆ ಇದೆ. 7ನೇ ತಾರೀಕು ಬೆಳಗಿನ ಜಾವದವರೆಗೂ ನಾವು ಎಲ್ಲಿವರೆಗೂ ಹೋಗಿದ್ದೀವಿ ಅಂತಂದ್ರೆ, ಇನ್ನು ಒಂದೇ ಒಂದು ಬಂಕರ್ ಉಳ್ಕೊಂಡಿದೆ.
ಬಂಕರ್ ವಶಪಡಿಸ್ಕೊಂಡ್ರೆ ನಾವು 487 ಗೆದ್ದಾಗುತ್ತೆ. ನನ್ನ ಕೈಗೊಂದು AK-47 ಅಂತ ಗನ್ ಹೇಳ್ತೀವಲ್ಲ, AK-47 ನನ್ನ ಕೈಲಿದೆ. ಬಲಭಾಗದಲ್ಲಿ ಒಂದು ದೊಡ್ಡ ಬಂಡೆಗಲ್ಲ ಆಚೆ ಪಾಕಿಸ್ತಾನದ ಕೊನೆ ಪೋಸ್ಟ್ ಇದೆ. ಅದನ್ನ ವಶಪಡಿಸ್ಕೊಂಡ್ರೆ ನಾವು ಆ ಬೆಟ್ಟವನ್ನ ಗೆದ್ದಾಗುತ್ತೆ. ನಂಗೆ ಯಾವಾಗ ಅವಕಾಶ ಸಿಗುತ್ತೋ ಅವಾಗ ಆ ಗನ್ ತಗೊಂತಿದ್ದೀನಿ, ಫೈರ್ ಮಾಡ್ತಿದ್ದೀನಿ, ಕೆಳಗೆ ಕೂತ್ಕೊಂತ ಇದ್ದೀನಿ. 7ನೇ ತಾರೀಕು ಬೆಳಗಿನ ಜಾವ ಅವರೊಂದು ಹ್ಯಾಂಡ್ ಗ್ರೆನೇಡ್ನ ಎಸಿತಾರೆ ನನ್ನ ಹತ್ರ. ನೀವು ಹ್ಯಾಂಡ್ ಗ್ರೆನೇಡ್ ಮೂವಿದಲ್ಲಿ ನೋಡಿರ್ತೀರ ಅನ್ಕೋತೀನಿ, ಪಿನ್ ತೆಗೆದಿರ್ತಾರೆ ಎಸಿತಾರಲ್ಲ, ಅದ ಕೈ ಬಾಂಬ್ ಅಂತ ಹೇಳ್ತೀವಿ ಕನ್ನಡದಲ್ಲಿ. ಅದೊಂದು ಬಾಂಬ್ ಅದ, ಅದನ್ನ ಪಿನ್ ತೆಗೆದು ಈ ತರ ಎಸಿತಾರೆ. ಆದ್ರೆ ಡಿಸೈನ್ ಹೇಗಿರುತ್ತೆ ಅಂದ್ರೆ, ನೀವು ಪಿನ್ ತೆಗಿತೀರಾ, ಎಸಿದ ತಕ್ಷಣ ಬ್ಲಾಸ್ಟ್ ಆದ್ರೆ ಏನಾಗುತ್ತೆ, ಎಸರಿಗೆ ಪೆಟ್ಟು ಬೀಳುತ್ತೆ. ಅದಕ್ಕೆ ನೀವು ಪಟಾಕಿ ಹಚ್ಚಿದಾಗ ಹೆಂಗಿರುತ್ತೆ, ಅದು ಆ ಮದ್ದಿರುತ್ತಲ್ಲ ಮುಂದೆ, ಅಂದ್ರೆ ನೀವು ಓಡ್ ಬರಕ್ಕೆ ಅವಕಾಶ ಇದೆಯಲ್ಲ, ಹಂಗೆ ಇದರಲ್ಲೂ ಇರುತ್ತೆ. ಫ್ಯೂಸ್ ಇರುತ್ತೆ 4 ಸೆಕೆಂಡ್, 4ರಿಂದ 7 ಸೆಕೆಂಡ್ವರೆಗೂ. ಪಿನ್ ತೆಗಿತೀರಾ, ಎಸಿತೀರಾ, ಅದು ಬಿದ್ದು ಒಂದು 4 ಸೆಕೆಂಡ್ ನಂತರ ಬ್ಲಾಸ್ಟ್ ಆಗುತ್ತೆ. ಅಂದ್ರೆ ಎಲ್ಲರಿಗೂ ಜಾಸ್ತಿ ಜನಕ್ಕೆ ಪೆಟ್ಟು ಬೀಳಲಿ ಅಂತ. ಕಿಲ್ಲಿಂಗ್ ರೇಡಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲಿ ಗ್ರೆನೇಡ್ ಏನಾದ್ರು ಬಿದ್ದು ಸಿಡಿದ್ರೆ ಇಲ್ಲಿ ಅಕ್ಕಪಕ್ಕ 5 ಮೀಟರ್ ನೀರುತ್ತಲ್ಲ, 5ರಿಂದ 10 ಮೀಟರ್ ಎಲ್ಲ ಚಿದ್ರಿ ಆಗುತ್ತೆ. ಅಂತ ಗ್ರೆನೇಡ್ ಬಂದು ನನ್ನ ಕಾಲ ಹತ್ರ ಬಿದ್ದಿದೆ. ಈಗ ನನ್ನ ಹತ್ರ ಏನು ಅವಕಾಶ ಇದೆ, ನಾನು ಎದ್ದು ಓಡಕ್ಕಾಗಲ್ಲ. ಯಾಕಂದ್ರೆ ಎದ್ದು ಓಡಕ್ ಹೋದ್ರೆ ನಾನಿಲ್ಲಿ ಕುತ್ಕೊಂಡಿದ್ದೀನಿ, ಆ ಗ್ರೆನೇಡ್ ಬಿದ್ದೆ, ಬಂಕರ್ ಎಂಟ್ರೆನ್ಸ್ ಅಲ್ಲಿ ಇದೆ, ಅದನ್ನ ತಡ ನಾನು. ಅಷ್ಟೇ ಅಲ್ಲ, ಅವ್ರ ಮೇಲೆ ಕುತ್ಕೊಂಡಿದ್ರೆ ಗ್ರೆನೇಡ್ ಎಸ್ತಿದಾಗ ಕಾಯ್ತಾ ಇರ್ತಾರೆ, ಈಗೇನೋ ಹರ್ಕತ್ ಆಗುತ್ತೆ, ಮೂವ್ಮೆಂಟ್ ಆಗುತ್ತೆ, ಶೂಟ್ ಮಾಡ್ಬೇಕಂತ ಕಾಯ್ತಾ ಇರ್ತಾರೆ. ಎದ್ದು ಓಡಕ್ಕಾಗಲ್ಲ. ಎಲ್ ಶೇಪ್ ಬಂಕರ್ ಇದೆ. ನಾನು ಒಂದ್ ಕಡೆ ಕುತ್ಕೊಂಡಿದ್ರೆ ನನ್ನ ಜವಾನ್ಸ್ ಆ ಕಡೆ ಕುತ್ಕೊಂಡಿದ್ದಾರೆ. ನನ್ನ ಕಾಲಿಂದ ಹ್ಯಾಂಡ್ ಗ್ರೆನೇಡ್ ಅವ್ರ ಹತ್ರ ಹೇಗೆ ಓದಿಲ್ಲ, ನನ್ನ ಮನಸ್ಸು ಒಪ್ಪಲ್ಲ, ಅದನ್ನ ಒದೆಯಕ್ಕಾಗಲ್ಲ. ಯಾಕಂದ್ರೆ ನನ್ನ ಜವಾನ್ಸ್ ಕುತ್ಕೊಂಡಿದ್ದಾರೆ ಅಲ್ಲಿ. ಅದಕ್ಕೆ ನಾನು ಗೊತ್ತಿತ್ತು, ನಾನು ಏನಾದ್ರೂ ಮಾಡಿದ್ರೆ ನಾನು 4 ಸೆಕೆಂಡ್ ಮಾಡ್ಬೇಕಂತ ಎತ್ಕೊಂಡೆ ವಾಪಸ್ ಸಿಲಿಕ್ ಹೋದೆ. ನೀವು ಇಮ್ಯಾಜಿನ್ ಮಾಡಿ, ಯಾರು ಹಬ್ಬದಲ್ಲಿ ಒಂದು ಪಟಾಕಿ ಹೊಡಿತಾರೆ ಎಷ್ಟು ದೂರ ಓಡಿಸ್ತಾರೆ. ಬಟ್ ಲೈವ್ ಗ್ರೆನೇಡ್ ವಿತ್ ಕಿಲ್ಲಿಂಗ್ ರೇಡಿಯಸ್ 5 to 10 meters ಅದನ್ನ ಎತ್ಕೊಂಡು ವಾಪಸ್ ಸಿಲಿಕ್ ಹೋದೆ. ನೀವೇನಾದ್ರೂ ಒಂದು ಕಲ್ಲನ್ನ ಎಸಿದ್ರೆ, ಎಲ್ಲಾದ್ರೂ ದೂರ ಎಸಿತೀರಾ ಅಂತಂದ್ರೆ ನಿಮ್ಗೊಂದು ಈ ತರ ಪ್ರಾಪರ್ ಸ್ವಿಂಗ್ ಸಿಕ್ಕಿರ್ತಾನೆ ದೂರ ಹೋಗೋದು. ನಾನೊಂದು ಚಿಕ್ಕ ಕನ್ಸ್ಟೆಂಟ್ ಜಾಗದಲ್ಲಿ ಕುತ್ಕೊಂಡಿದ್ದೆ. ಹಿಂಗೆ ಎತ್ಕೊಂಡು ವಾಪಸ್ ಎಸಲಿಕ್ಕೆ ಕೈ ಫುಲ್ ಆಡ್ಸಕ್ ಆಗ್ಲಿಲ್ಲ. ಹಾಗಾಗಿ ಎಸ್ದೆ, ಬಂಡೆಗಳಿಗೆ ಬಡಿತು, ಉರುಳಿ ಬಂದ್ ಮಾತು ನನ್ನ ಕಾಲ ಹತ್ರ ಬಿತ್ತು. ಆ ಒಂದು 4 ಸೆಕೆಂಡ್ ಅಲ್ಲಿ ಬಹುಶಃ ನಾನು ಒಂದು 2 ಸೆಕೆಂಡ್ ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1-2 ಸೆಕೆಂಡ್ ಅಲ್ಲಿ ಅದು ಬ್ಲಾಸ್ಟ್ ಆಗುತ್ತೆ. ಸಾವನ್ನ ತುಂಬಾ ಹತ್ತಿರದಿಂದ ನೋಡಿದ್ವಿ. ಅದು ಹೆಂಗ್ ಬಡಿತು, ಹೆಂಗ್ ಉರುಳಿ ಬಂತು, ಹೆಂಗ್ ಬಿತ್ತು, ಹೆಂಗ್ ನಿಂತ್ಕೊಂತು, ಎಲ್ಲ ನೆನಪಿದೆ ನನಗೆ. ನಿಮ್ಗೆ ಅನಿಸ್ಬೋದು 2 ಸೆಕೆಂಡ್ ಅಲ್ಲಿ ಏನು ಟೈಮ್ ಅದು ಅಂತ. ಬಟ್ ಸಾವು ಮತ್ತು ಬದುಕಿನ ಮಧ್ಯೆ ಯಾವಾಗ ಓಡಾಡ್ತಿರ್ತಾರಲ್ಲ, ಇವನ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಮ್ಯಾಟರ್ಸ್, ಇಟ್ ಕೌಂಟ್ಸ್. ಆ ಒಂದು ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ಅಲ್ಲಿ ನನಗೆ ಅನಿಸ್ತಾ ಇದೆ, ನವೀನ್ ನೀನೇನು ಬದುಕಲ್ಲ. ಆ ಗ್ರೆನೇಡ್ ಬ್ಲಾಸ್ಟ್ ಆದ ತಕ್ಷಣ ನವೀನ್ ವಿಲ್ ನಾಟ್ ಸರ್ವೈವ್. ಈ ಸುದ್ದಿ ನಿನ್ನ ತಂದೆ ತಾಯಿ ಹೋದ ತಕ್ಷಣ ಅವ್ರಿಗೆ ದುಃಖ ಆಬ್ವಿಯಸ್ಲಿ ಆಗೇ ಆಗುತ್ತೆ. ಬಟ್ ನಾನು ಹೀಗೇನಾದ್ರೂ ಕೂತ್ಕೊಂಡ್ರೆ, ಆ ಗ್ರೆನೇಡ್ ಸಿಡಿದ್ರೆ ಮೇಲಿನ ಭಾಗ ಎಲ್ಲ ಚಿದ್ರ ಆದ್ರೆ ಮನೆಗೆ ವಾಪಸ್ ನವೀನ್ ಅಂತ ಏನಂತ ಕಳಿಸ್ತಾರೆ. ಈ ಚಿದ್ರ ಎಲ್ಲೋ ಒಂದಿಷ್ಟು ಮಾಂಸ ತುಂಡುಗಳನ್ನ, ಎಲುಬು ತುಂಡುಗಳನ್ನ ಒಂದು ಗುಣಿಚಿದ್ರ ಮನೆಗೆ ಕಳಿಸಿದ್ರೆ ನಮ್ಮ ತಂದೆ ತಾಯಿ ನನ್ನ ಕ್ಷಮಿಸ್ತಾರ. ಕೊನೆ ಪಕ್ಷ ನಾನು ಒಂದು ಮುಖ ನೋಡೋವರಿಗೆ ಅವಕಾಶ ಮಾಡಿಕೊಡ್ಬಾರ್ದ ಅಂದ್ರೆ ದೇವರಲ್ಲಿ ಒಂದೇ ಒಂದು ಪ್ರಾರ್ಥನೆ ಇಟ್ಟೆ, ದೇವ್ರಿಗೆ ನಾನು ಬದುಕಲ್ಲ ಗೊತ್ತು, ಬಟ್ ಅಟ್ಲೀಸ್ಟ್ ನನ್ನ ಮುಖ ಸರಿಯಾಗಿರಲಿ, ನನ್ನ ತಂದೆ ತಾಯಿ ಮುಖ ನೋಡೋ ಅವಕಾಶ ಮಾಡಿಕೊಡು ಅಂತಂದು ಬಲಗಡೆ ಒಂದು ಬಂಡೆಗಲ್ಲೇನು ಹೇಳ್ತಲ್ಲ, ಬಂಡೆಗಲ್ಲು ಮತ್ತೆ ಆ ಬಂಕರ್ ಎಲ್ಲಿ ಮುಗೀತೋ ಅದ್ರ ಮತ್ತೆ ಒಂದು ಸಣ್ಣ ಗ್ಯಾಪ್ ಇತ್ತು, ಅಲ್ಲಿ ಜಿಗಿದ್ಬಿಟ್ಟೆ. ಜಿಗಿದ ತಕ್ಷಣ ಮೇಲಿನ ಭಾಗ ಬಂಡೆಗಲ್ ಹಿಂದೆ ಗೊತ್ತೆ, ಕಾಲು ಹೊರಗೊಳ್ಕೊಂಡು ಆ ಗ್ರೆನೇಡ್ ನೆಕ್ಸ್ಟ್ ಫ್ರಾಕ್ಟ್ ಅದು ಹಿಂಗೆ ಇನ್ನೂ ಬಿದ್ದಿದ್ದೀನಿ, ಹಿಂಗೆ ಜಿಗಿದಿನ್ನೂ ರೆಸ್ಟ್ ಆಗಿಲ್ಲ, ಆ ಗ್ರೆನೇಡ್ ಸ್ಫೋಟ. ಒಂದು 15 ಸೆಕೆಂಡ್ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ. ಕಿವಿಯಲ್ಲಿ ಗುಯ್ಗುಡ್ತಾ ಇದೆ. ಆ ಬಂಕರ್ ನಾನೇನು ಕುತ್ಕೊಂಡಿದ್ದೆನಲ್ಲ ಅದು ಫುಲ್ ಕೊಲ್ಯಾಪ್ಸ್ ಆಗಿಬಿಟ್ಟಿದೆ. ಅದು ಫುಲ್ ಡಸ್ಟ್ ಆಲ್ ಓವರ್ ಅಂತಿಲ್ಲ, ಎಲ್ಲ ಕಡೆ ಡಸ್ಟ್ ಆಗಿದೆ. 15 ಸೆಕೆಂಡ್ ಅಲ್ಲಿ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಏನೂ ಗೊತ್ತಾಗ್ತಾ ಇಲ್ಲ. 15 ಸೆಕೆಂಡ್ ನಂತರ ನನಗೆ ಏನೋ ಒಂದು ಅನಿಸ್ತಾ ಇದೆ, ಪಾಕಿಸ್ತಾನದವ್ರು ಊಡ್ ಬರ್ತಾ ಇದ್ದಾರೆ, ನಮ್ಮ ಹತ್ರ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಂಕರ್ ವಶಪಡಿಸ್ಕೊಳಕ್ಕೆ ಅವ್ರು ದಾಳಿ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ಏನು ಅಬ್ಸರ್ವ್ ಮಾಡಿದೆ ಅಂತಂದ್ರೆ, ನಮ್ಮ ಯೂನಿಫಾರ್ಮ್ ಹಾಕೊಂಡಂತ ಒಬ್ಬ ವ್ಯಕ್ತಿ ಎಡಗಡೆಯಿಂದ ಓಡಿ ಬರ್ತಾ ಇದ್ದಾರೆ. ಆ ಕಡೆ ಫೈರ್ ಮಾಡ್ತಾ ಎದುರಿಗೆ ಬಂದು ನಿಂತ್ಕೊಂತಾರೆ. ಎದುರಿಗೆ ಬಂದು ನಿಂತ್ಕೊಂಡು ಮೊದಲನೇ ಮಾತು ಹೇಳಿದ್ದವ್ರು, ನವೀನ್ ತು ಡರ್ನಾ ನೈ ಹಾಗೆ ನೀನು ಹೆದರ್ಬೇಡ, ನಾನು ಬಂದಿದ್ದೀನಿ ಅಂತ. ಕಣ್ಬಿಟ್ಟು ನೋಡಿದ್ರೆ ಕ್ಯಾಪ್ಟನ್ ವಿಕ್ರಮ್ ಬತ್ರ ಎದುರಿಗೆ ನಿಂತ್ಕೊಂಡಿದ್ದಾರೆ. ಅವಾಗ ನಾನು ಅನ್ಕೊಂಡೆ, ನಾನು ಇನ್ನೂ ಬದುಕಿದ್ದೀನಿ, ಇಲ್ಲಿವರೆಗೂ ಸತ್ತಿಲ್ಲ ಅಂದ್ರೆ ಇನ್ನೂ ಸಾಯಿಲ್ಲ ಅನ್ಕೊಂಡು ನಾನು AK-47 ಗನ್ ಆ ಕಡೆ ಬಿದ್ದಿರುತ್ತೆ ಅಂದ್ಕೊಂಡು ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ನನ್ನ ಜವಾನ್ಸ್ಗೂ ಗೊತ್ತಾಗಿತ್ತು, ಅವರು ಹೇಗೋ ಮಾಡಿ ಫೈರ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಆ ಕೌಂಟರ್ ಅಟ್ಯಾಕ್ ಅನ್ನ ತಡಿತೀವಿ. ಅಲ್ಲಿಂದ ಕ್ಯಾಪ್ಟನ್ ವಿಕ್ರಮ್ ಬತ್ರ ಅವರು ನನ್ನ ಕೈ ಹಿಡಿದು ಎಳಿತಾರೆ. ಎಳೆದು ಸುಮಾರು ಒಂದು 2 ಕಾಲಿಗೆ ಪೆಟ್ಟು ಬಿದ್ದುಬಿಟ್ಟಿದೆ, ಎದ್ದಳಕ್ಕಾಗಲ್ಲ. ಹಾಗಾಗಿ ನನ್ನ ಸುಮಾರು ಕೆಳ ಕರ್ಕೊಂಡು ಹೋಗ್ತಾರೆ. ಶೇರ್ಷಾ ಅಂತ ಮೂವಿ ಯಾರಾದರೂ ನೋಡಿದ್ರೆ ಅದರಲ್ಲಿ, ಆ ಶೇರ್ಷಾ ಮೂವಿದಲ್ಲಿ ಇದೊಂದು ಸೀನ್ ಕ್ಯಾಪ್ಚರ್ ಆಗಿದೆ. ನನಗೆ ಹೆಂಗೆ ಪೆಟ್ಟು ಬೀಳುತ್ತೆ, ಕ್ಯಾಪ್ಟನ್ ಬತ್ರ ಅವ್ರು ರೆಸ್ಕ್ಯೂ ಮಾಡ್ತಾರೆ. ಅಲ್ಲಿಂದ ಸುಮಾರು ಒಂದು 15 ಮೀಟರ್ ಕೆಳಗಡೆ ಕರ್ಕೊಂಡೋಗಿ, ನೀನು ಕೆಳಗೆ ಹೋಗಿ ಟ್ರೀಟ್ಮೆಂಟ್ ತಗೋ, ನಾನು ಯುದ್ಧವನ್ನ ಮಾಡ್ತೀನಿ, ಮುಂದುವರಿಸ್ತೀನಿ ಅಂತ ಅವ್ರು ಮೇಲೆ ಓಡ್ತಾರೆ. ನಾನು ಕೆಳಗಡೆ ತಗೊಳಕ್ ಸ್ಟಾರ್ಟ್ ಮಾಡ್ತೇನೆ. ಇಮ್ಯಾಜಿನ್ ಮಾಡಿ, 2 ಕಾಲಿಗೆ ಪೆಟ್ಟು ಬಿದ್ದಿದೆ, ನಿಂದ್ರಕ್ಕಾಗ್ತಾ ಇಲ್ಲ.
ಹಂಗಾಗಿ ತಗೊಳ್ತಾ ತಗೊಳ್ತಾ ಸುಮಾರು ಒಂದು 150 ಮೀಟರ್ ತಗೊಳ್ತಾ ಬಂದೆ. ಒಂದು ಬಂಡೆಗಲ್ ಹಿಂದೆ ಬಂದು ಕೂತ್ಕೊಂಡೆ. ಒಂದು ಬಂಡೆಗಲ್ ಹಿಂದೆ ಬಂದು ಕೂತ್ಕೊಂಡು ನನ್ನ ಕಾಲಿಗೆ ಏನಾಗಿದೆ ಅಂತ ನೋಡ್ಕೊಳ್ಳೋಣ ಅಂತಂದ್ರೆ ಎಡಗಾಲ ಬಟ್ ಆಬ್ವಿಯಸ್ಲಿ ದಪ್ಪ ಶೂಸ್ ಹಾಕಿರ್ತೀವಿ, ಶೂ ಎಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ. ಎಡಗಾಲ ಗ್ರೇಟೆಡ್ ಅಂತೀವಲ್ಲ, ದಟ್ ವಾಸ್ ಬ್ಲೋನ್ ಆಫ್. ಬಟ್ ರೈಟ್ ಕಾಲಲ್ಲಿ ಭಾಳ ಡ್ಯಾಮೇಜ್ ಆಗಿತ್ತು. ಕಾಲು ಫುಲ್ ಜೋತಾಡ್ತಾ ಇದೆ. ಹೆಂಗೆ ಅದನ್ನ ಯಾರಾದರೂ ಹಿಡಿದು ಎಳೆದಿದ್ರೆ ಕಿತ್ಕೊಂಡ್ ಬಂದ್ಬಿಡ್ತಿತ್ತು, ಆ ಸ್ಟೇಟಲ್ಲಿದೆ. ಅವಾಗ ನಾನು ಜವಾನೊಬ್ಬನ್ ಬಂದು ಹೊತ್ಕೊಂತಾನೆ ನನ್ನ ಹೆಗಲ ಮೇಲೆ. ಒಂದು ಬಂಡೆಗಳಿಂದ ಇನ್ನೊಂದು ಬಂಡೆಗಳು ಓಡ್ತಾ ಇದ್ದಾನೆ, ಯಾಕಂದ್ರೆ ಅವ್ರ ಮೇನ್ ಫೈರ್ ಮಾಡ್ತಾ ಇದ್ದಾರೆ. ಹಿಂಗೆ ಯಾವ್ದಾರು ರೆಸ್ಕ್ಯೂ ಮಾಡ್ತಾ ಇದ್ರೆ ಓಡ್ತಾ ಇದ್ದಾರೆ ಅಂದ್ರೆ ಫಸ್ಟ್ ಅವ್ರಿಗೆ ಶೂಟ್ ಮಾಡಕ್ ನೋಡ್ತಾರೆ, ಯಾಕಂದ್ರೆ ಮ್ಯಾಕ್ಸಿಮಮ್ ಕ್ಯಾಶುಯಾಲಿಟಿ ಬೇಕು, ಜಾಸ್ತಿ ಜನ ಸಾಯಿಸ್ಬೇಕು ಅವ್ರು. ನಾನು ಹೊತ್ಕೊಂಡು ಓಡ್ತಾ ಇದ್ದಾನೆ, ಅವನಿಗೂ ಟೈಮ್ ಇಲ್ಲ, ಯಾಕಂದ್ರೆ ಓಡಬೇಕು ಜಾಸ್ತಿ ಹೊತ್ತಿನ ಹೊರಗೆ ಕಾಣಿಸ್ಕೊಂಡ್ರೆ ಅವ್ನು ಶೂಟ್ ಮಾಡ್ತಾರೆ. ಹಂಗೆ ಓಡ್ತಿದ್ದಾನೆ, ಕೆಳಗೆ ಬೀಳ್ತಿದ್ದಾನೆ, ಎದ್ದೇಳ್ತಾನೆ, ಮತ್ತೆ ಇನ್ನೊಂದ್ ಕಡೆ ಓಡ್ತಿದ್ದಾನೆ. ನಾನು ಹೊತ್ಕೊಂಡು ಆ ಸಮಯದಲ್ಲಿ ಅವ್ರ ಪಾಕಿಸ್ತಾನದ ಗುಂಡು ಹರಲ್ ಕಾಣಿಸ್ತಾ ಇದೆ. ನಾನು ಅದು ಗುಂಡು ಬಂದ ಐಸ್ ಸಿಡಿಯೋದು ಕಾಣ್ತಾ ಇದ್ದೀರ. ಅದರಲ್ಲೂ ಕೂಡ ನಾನು ಹಿಂತಿರುಗಿ ನೋಡ್ತಾ ಇದ್ದೀನಿ. ನನ್ನ ಕಾಲಿಂದಲೂ ಕಿತ್ಕೊಂಡು ಬಿದ್ದು ಬಿಡ್ತಾ, ಅದನ್ನ ತೊಗೊಂಡು ಹೋಗೋಣ ಕೆಳಗೆ ಹೋಗಿ ಹೊಲಿಯಪ್ಪ ಅಂತ ಹೇಳೋಣ. ಆ ಒಂದು ಪರಿಸ್ಥಿತಿ, ಆ ಒಂದು ಮೈಂಡ್ ಸೆಟ್ ಅಲ್ಲಿ ಇದ್ದೆ ನಾನು. ಸುಮಾರು ದೂರ ನನ್ನ ಕರ್ಕೊಂಡ್ ಬರ್ತಾರೆ. ಅಲ್ಲಿಂದ ನನ್ನ ಸ್ಟ್ರೆಚರ್ ಮೇಲೆ ಮಲಗಿಸ್ತಾರೆ. ಸ್ಟ್ರೆಚರ್ ಮೇಲೆ ಮಲಗಿಸಿ ನನ್ನ ಕೆಳಗೆ ಕರ್ಕೊಂಡ್ ಬರ್ತಾರೆ. ಇಮ್ಯಾಜಿನ್ ಮಾಡಿ, ಬೆಳಗಿನ ಜಾವ 7ನೇ ತಾರೀಕು ಬೆಳಗಿನ ಜಾವ ಪೆಟ್ಟು ಬಿದ್ದಿದ್ದು, ಕೆಳಗಡೆ ಕರ್ಕೊಂಡ್ ಬಂದಾಗ ರಾತ್ರಿ ಆಗೋಗ್ಬಿಟ್ಟಿದೆ. ಸುಮಾರು ಇನ್ಫೆಕ್ಷನ್ ಆಗ್ಬಿಟ್ಟಿದೆ, ಸುಮಾರು ರಕ್ತ ಸೋರ್ಗೋಗ್ಬಿಟ್ಟಿದೆ. ಹಂಗಾಗಿ ಡಾಕ್ಟರ್ ನೀನು ಬದುಕ್ತೀಯೋ, ಇಟ್ಸ್ ಅ ಮ್ಯಾಟರ್ ಆಫ್ ಚಾನ್ಸ್ ಅಂತ ಹೇಳಿದ್ರೆ, ಡೇಂಜರಸ್ಲಿ ಇಲ್ ಲಿಸ್ಟ್ ಅಂತ ಹೇಳ್ತೀವಿ ನಾವು ಆರ್ಮಿದಲ್ಲಿ. ಅದರ ಅರ್ಥ ಬದುಕಲೂಬಹುದು, ಸಾಯಲೂಬಹುದು ಅಂತ. ನಿನ್ನ ನಾನು ನೆಕ್ಸ್ಟ್ ಆಪರ್ಚುನಿಟಿ ಅಂದ್ರೆ ಬೆಳಗಾಗ್ತಿದ್ದಂಗೆ ನಿನ್ನ ಹೆಲಿಕಾಪ್ಟರ್ ಕಳಿಸ್ತೀವಿ ಅಂತ ಹೇಳ್ತಾರೆ. ಆ ಹೆಲಿಕಾಪ್ಟರ್ ಬೆಳಗಿನ ಜಾವ ನನಗೆ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಬೆಟ್ಟದ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ. ಬೆಳಗಿನ ಜಾವ ಎಚ್ಚರ ಆದಾಗ ನನ್ನ ಹೆಲಿಕಾಪ್ಟರ್ ಮಲಗಿಸ್ತಾರೆ. ಹೆಲಿಕಾಪ್ಟರ್ ಟೇಕ್ ಆಫ್ ಆಗಿ ಸ್ವಲ್ಪ ಮುಂದೆ ಹೋಗಿರುತ್ತೆ. ಹೆಲಿಕಾಪ್ಟರ್ ಸ್ವಲ್ಪ ಮುಂದೆ ಹೋದಾಗ ನನ್ನ ಜೊತೆ ನರ್ಸಿಂಗ್ ಅಸಿಸ್ಟೆಂಟ್ ಇರ್ತಾರೆ. ಮೇಲ್ ಹಾರಬೇಕಾದ್ರೆ ಸ್ವಲ್ಪ ದೂರ ಹೋಗಿರ್ತೀವಿ, ಆಗ ನರ್ಸಿಂಗ್ ಅಸಿಸ್ಟೆಂಟ್ ಎದ್ದೇಳಿಸ್ತಾರೆ. ನನಗೆ ಎದ್ದೇಳಿಸಿ ಹೇಳ್ತಾರೆ, ಸರ್ ಡಾಕ್ಟರ್ನೇ ಉಟ್ನೆಸ್ ಮನಾಕಿ ಅವ, ಡಾಕ್ಟರ್ ಎದ್ದೇಳ್ಬೇಡ ಅಂತ ಹೇಳಿದ್ರೆ, ಬಟ್ ಅಲ್ಲಿ ನೋಡಿ 0.4875 ಮೇಲೆ ಪಾತ್ರದ ಬಾವುಟ ಹಾರತಾ ಇದೆ ಅಂತ ಹೇಳಿ. ಅವಾಗ ನಾನು ಅನ್ಕೊಂಡೆ, ನನಗೆ ನೀನು ಬದುಕ್ತೀಯೋ ಸಾಯ್ತೀಯೋ ದಟ್ ಈಸ್ ಇರ್ರೆಸ್ಪೆಕ್ಟಿವ್, ದಟ್ಸ್ ಇಮ್ಮೆಟೀರಿಯಲ್. ದ ಮಿಷನ್ ಹ್ಯಾಸ್ ಬಿನ್ ಅಕಂಪ್ಲಿಷ್ಡ್. ಭಾರತೀಯ ಸೇನೆ ನೀನು ಏನಂತ ಟಾಸ್ಕ್ ಅನ್ನ ಕೊಟ್ಟಿದ್ದೆಲ್ಲ ಅದು ಕಂಪ್ಲೀಟ್ ಆಗಿದೆ ಅಂತಂದು ಖುಷಿಯಾಗಿ ಎದ್ದು ಕುತ್ಕೊಂಡೆ. ಸ್ಟ್ರೆಚರ್ಲ್ಲಿ ಕುತ್ಕೊಂಡು ಸಲ್ಯೂಟ್ ಮಾಡಿದೆ. ಸಲ್ಯೂಟ್ ಮಾಡಿ ಮಲ್ಕೊಂತ ಇದ್ದೆ. ಅವಾಗ ನರ್ಸಿಂಗ್ ಅಸಿಸ್ಟೆಂಟ್ ಮತ್ತೆ ಹೇಳ್ತಾರೆ, ಸಾಬಿಸ್ಕಿಲ್ಲ ಎಣ್ಣೆ ಕಿಮ್ಮಚ್ಚು ಕಾಯಿ, ಇದು ಒಂದು ದೊಡ್ಡ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು ಅಂತಾರೆ. ಅದೇನಪ್ಪ, ಏನ್ ತ್ಯಾಗ ಬಲಿದಾನ ಮಾಡಬೇಕಾಗಿ ಬಂತು ಅಂತ ಕೇಳಿದಾಗ, ಸಬ್ ಕ್ಯಾಪ್ಟನ್ ವಿಕ್ರಮ್ ಬತ್ರ ನಹಿ ರಹೆ, ಅವ್ರಿಗೆ ಇಲ್ಲ ಅಂತ ಹೇಳ್ತಾರೆ. ಸೊ ಅದನ್ನ ಕೇಳಿದಾಗ ನಾನು ಎಲ್ಲೋ ಒಂದು ಶೆಮಿ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇದ್ದೆ. ಮೂರ್ಛಿತ ಹೋಗೋದಂತಾರಲ್ಲ, ಅನ್ಕಾನ್ಶಿಯಸ್ ಆಗಿ ಆ ಸ್ಟ್ರೆಚರ್ ಮೇಲೆ ಬಿದ್ದೆ. ನೆಕ್ಸ್ಟ್ ನನಗೆ ಎಚ್ಚರ ಆಗಿದ್ದು ಉದಯಪುರ ಹಾಸ್ಪಿಟಲ್ ಅಲ್ಲಿ. ಅಲ್ಲಿ ಇನ್ಫೆಕ್ಷನ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಯಾಕಂದ್ರೆ ಬೆಳಗ್ಗೆ ಪೆಟ್ಟು ಬಿದ್ದು ಸಾಯಂಕಾಲದವರೆಗೂ ಏನೂ ಟ್ರೀಟ್ಮೆಂಟ್ ಇಲ್ಲ ಅಂದ್ರೆ ಇನ್ಫೆಕ್ಷನ್ ಶುರು ಆಗ್ತಾ ಇದೆ. ಕಾಲಲ್ಲೆಲ್ಲ ಇನ್ಫೆಕ್ಷನ್ ಸ್ಪ್ರೆಡ್ ಆಗ್ತಾ ಇದೆ. 2 ದಿನ ಅಲ್ಲಿ ಇಟ್ಕೊಂಡ್ರು. ಅಲ್ಲಿಂದ ಆಗ್ಲಿಲ್ಲ ಅಂದಮೇಲೆ ನನಗೆ ಏರೋಪ್ಲೇನ್ ಅಲ್ಲಿ ನನಗೆ ಡೆಲ್ಲಿ ಕಳಿಸ್ತಾರೆ. 21 ದಿನ ಹಾಸ್ಪಿಟಲ್ ಇರ್ತೀನಿ. 8 ಮೇಜರ್ ಸರ್ಜರಿ ಆಗುತ್ತೆ. ಅದಾದ ನಂತರ ನನ್ನನ್ನು ಮೆಡಿಕಲಿ ಡಿಸ್ಚಾರ್ಜ್ ಮಾಡ್ತಾರೆ. ಅಂದ್ರೆ ನೀವು ಸೈನ್ಯದಲ್ಲಿ ಸೇವೆ ಮಾಡಂಗಿಲ್ಲ ಅಂತಂದ್ರೆ ಡಿಸ್ಚಾರ್ಜ್ ಮಾಡ್ತಾರೆ. ಸೊ ನಂದಿದು ಯೂಶಲಿ ಹೇಳ್ಬೇಕಂತಂದ್ರೆ ಇಟ್ ಈಸ್ ಲೈಕ್ ನನಗೆ ಎಷ್ಟೋ ಜನ ಕೇಳಿದ್ರು ಹೊರಗೆ ಬಂದ್ಮೇಲೆ, ಎಷ್ಟು ದುರಾದೃಷ್ಟ ರೀ ನಿಮ್ದು, ನೀವು ಹೋಗ್ತೀರಾ ಟ್ರೈನಿಂಗ್ 1 ವರ್ಷ ಟ್ರೈನಿಂಗ್ ಮಾಡ್ತೀರಾ, ಸರ್ವಿಸ್ 6 ತಿಂಗಳು ಮಾಡ್ತೀರಾ, 21 ದಿನ ಹಾಸ್ಪಿಟಲ್ ಇರ್ತೀರಾ, ಜೀವನ ಪರ್ಯಂತ ಕೊಂಡ್ಕೊಂಡು ಓಡಾಡಂಗಾಗುತ್ತೆ, ಎಷ್ಟು ದುರಾದೃಷ್ಟ ಅಂತ. ನಾನು ಯಾವತ್ತಿಗೂ ಕೂಡ ಯಾವತ್ತಿಗೂ ದುರಾದೃಷ್ಟ ಅನ್ಕೊಂಡಿಲ್ಲ. ನನ್ನ ಅದೃಷ್ಟ ಅದು. ಮೊದಲನೇ ಅಟೆಂಪ್ಟ್ ಅಲ್ಲಿ ಆರ್ಮಿ ಸೇರ್ಕೋಬೇಕು ಅನ್ಕೊಂಡಿದ್ದೆ. 1ನೇ ಅಟೆಂಪ್ಟ್ ಅಲ್ಲಿ ಆರ್ಮಿ ಸೆಲೆಕ್ಟ್ ಆಗಿದ್ದು. ಈ ನಾಡಿನಲ್ಲಿ ಹುಟ್ಟಿದ್ದು, ಆರ್ಮಿ ಸೆಲೆಕ್ಟ್ ಆಗಿದ್ದು. ನಾನು ಹೋದ ತಕ್ಷಣ ಕಾರ್ಗಿಲ್ ಯುದ್ಧ ಶುರುವಾಗಿದ್ದು. ಯುದ್ಧ ಬೇಕು ಅಂತಲ್ಲ, ಬಟ್ ದೇಶದ ಮೇಲೆ ಸಂಕಟ ಬಂದ್ರೆ ಒಬ್ಬ ಸೈನಿಕನ ಕೆಲಸ ಏನು ಯುದ್ಧ ಮಾಡೋದು. ಅದನ್ನ ಮಾತ್ರ ನಾನು ಮಾಡಿದ್ದೇನೆ. ಸಾಮಾನ್ಯ ಸೈನಿಕ ಅನ್ಕೊತೇನೆ, ಬಟ್ ದೇವರ ಅವಕಾಶ ಮಾಡಿಕೊಟ್ರು. ಅದಕ್ಕೆ ನಾನು ಯಾವತ್ತೂ ನಾನು ದುರಾದೃಷ್ಟ ಅನ್ಕೊಂಡಿಲ್ಲ, ತುಂಬಾ ಅದೃಷ್ಟವಂತ ಅನ್ಕೊಂಡಿದ್ದೀನಿ. ಆ ದೇವರ ದಯ ನನಗೆ ರಿಲೀಸ್ ಮಾಡಿದಾಗ, ನಾನು ಆರ್ಮಿಯಿಂದ ಬಿಡುಗಡೆ ಮಾಡಿದಾಗ, ನನ್ನ ಕೈಯಲ್ಲಿ 2 ಗೋಲ್ ಇತ್ತು, ಮೊಣಕಾಲದವರೆಗೂ ಶೂ ಇತ್ತು. ಜೀವನ ಪರ್ಯಂತ ನೀವು ಸಪೋರ್ಟ್ ಇಲ್ಲದೆ ಓಡಾಡಕ್ಕಾಗಲ್ಲ ಅಂತ ಹೇಳಿದ್ರು. ಬಟ್ ಅದೇ ಹೇಳ್ತೀನಿ, ನಾನು ದೇವ್ರ ದೊಡ್ಡವನು. ನನ್ನ ತಂದೆ ತಾಯಿ ಮಾಡಿದ ಒಳ್ಳೆ ಕಾರ್ಯಗಳು, ಹಿರಿಯರ ಆಶೀರ್ವಾದ ಇರ್ಬೋದೇನೋ. ಇವತ್ತಿಗೆ ನಾನು ಎಲ್ಲರನ್ನೂ ಐ ಆಮ್ ಇಂಡಿಪೆಂಡೆಂಟ್. ಕಾರ್ ಓಡಿಸ್ತೀನಿ, ಗಾಲ್ಫ್ ಆಡ್ತೀನಿ, ಫಿಸಿಯೋಥೆರಪಿ ಮಾಡ್ತೀನಿ, ಯೋಗ ಮಾಡ್ತೀನಿ. ಸೊ ದಿಸ್ ಇಸ್ ಮೈ ಶಾರ್ಟ್ ಸ್ಟೋರಿ. ಇದೊಂದು ನನ್ನ ಜೀವನದ ಒಂದು ನೆನಪಿಡುವಂಥ ಕ್ಷಣಗಳು. 6 ತಿಂಗಳು ಸರ್ವಿಸ್ ಮಾಡಿರ್ಬೋದು, ಬಟ್ ಏನು ಮಾಡಬೇಕಿತ್ತಲ್ಲ ಅದನ್ನು ಮಾಡಿ ನಾನು ವಾಪಸ್ ಬಂದಿದ್ದೀನಿ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ, 2 ನಿಮಿಷ. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ, ಇದು ನೀವೆಲ್ಲರೂ ನಿಂತ್ಕೊಂಡು ಇವತ್ತು ನನಗೆ ಸನ್ಮಾನ ಮಾಡಿದ್ರಿ. ನನಗೆ ಇವತ್ತು ಈಗೇನು ಚಪ್ಪಾಳೆ ಕೊಡ್ತಿದ್ದೀರಲ್ಲ, ಇದು ಕ್ಯಾಪ್ಟನ್ ನವೀನ್ ನಾಗಪ್ಪ ಮಾತ್ರ ಸಲ್ಲಬೇಕಾಗಿದ್ದಲ್ಲ,
ಕಾರ್ಗಿಲ್ ಯುದ್ಧದಲ್ಲಿ 527 ಜನ, ಐ ರಿಪೀಟ್ 527 ಜನ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ರು. 1300ಕ್ಕೂ ಹೆಚ್ಚು ಜನಕ್ಕೆ ಪೆಟ್ಟು ಬಿತ್ತು. ಇದೇನಾದ್ರೂ ಈ ಚಪ್ಪಾಳೆ, ಈ ಸನ್ಮಾನ ಏನಾದ್ರೂ ಸಲ್ಲಬೇಕಾಗಿದ್ರೆ ಆ 527 ಜನ ಸೈನಿಕರಿಗೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ನಾನು ಯಾವತ್ತೂ ಕಾರ್ಗಿಲ್ ವಾರ್ ಹೀರೋ ಅಂತ ಎಲ್ಲೂ ಕರಿಬೇಡ್ರಿ ಅಂತ ಹೇಳ್ತೀನಿ. ಯಾಕಂದ್ರೆ ಐ ಆಮ್ ನಾಟ್ ಅ ಹೀರೋ, ಐ ಆಮ್ ಜಸ್ಟ್ ಸೋಲ್ಜರ್ ಹೂ ಡಿಡ್ ಹಿಸ್ ಜಾಬ್. ಒಬ್ಬ ಸೈನಿಕನ ಕೆಲಸ ಇತ್ತು, ಯುದ್ಧ ಕಷ್ಟದ ಪರಿಸ್ಥಿತಿ ಬಂದ್ರೆ ಯುದ್ಧ ಮಾಡೋದನ್ನು ಮಾತ್ರ ನಾನು ಮಾಡಿದ್ದೇನೆ. ದೇವ್ರ ದೊಡ್ಡ ಒಂದು ಅವಕಾಶ ಮಾಡಿಕೊಟ್ರು ಅಂತ ನಾನು ಆ ಸರಿಯಾದ ಸಮಯದಲ್ಲಿ ಸರಿಯಾದ ಜಗದಲ್ಲಿ ಇದ್ದಿದ್ದರಿಂದ ನನಗೆ ಯುದ್ಧ ಮಾಡೋಕ್ಕಾಯ್ತು. ಸೊ ಹಾಗಾಗಿ ಐ ಆಮ್ ಜಸ್ಟ್ ಅ ನಾರ್ಮಲ್ ಹಂಬಲ್ ಸೋಲ್ಜರ್, ಒಬ್ಬ ಸಾಮಾನ್ಯ ಸೈನಿಕ. ಇಷ್ಟೊತ್ತಿಂದ ಇಷ್ಟು ಲೇಟ್ ಆದರೂ ಸಂಡೇ ನಿಮ್ಗೆ ಏನೇನೋ ಕೆಲಸ ಇತ್ತು, ನೀವು ಏನೇನೋ ಮಾಡ್ಕೋಬೋದಾಗಿತ್ತು, ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಕಳೆಯಬೇಕಾಗಿತ್ತು. ಅದನ್ನ ಬಿಟ್ಟು ಇವತ್ತು ಬಂದು ಒಬ್ಬ ಸಾಮಾನ್ಯ ಸೈನಿಕನ ಒಂದು ಅನುಭವಗಳನ್ನ ಕೇಳಲಿಕ್ಕೆ ಇಷ್ಟು ಟೈಮನ್ನ ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ಜೈ ಹಿಂದ್. ನವೀನ್ ನಾಗಪ್ಪ ಸರ್ ಅವರು ಈ ದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೆ ನಮ್ಮ ಪುಣ್ಯ. ಅವರು ನನ್ನನ್ನ ಹೀರೋ ಅಂತ ಕರಿಬೇಡಿ ಅಂತ ಹೇಳಿದ್ರು. ಆದ್ರೆ ನಮ್ಮ ಇಂದಿನ ಜನರೇಷನ್ಗೆ ನಿಜವಾಗ್ಲೂ ಹೀರೋ ಅವರೇನೆ. ನಮ್ಗೆ ಆದರ್ಶವಾಗಬೇಕಾಗಿತ್ತು ಈ ಕದನ ಕಲಿಗಳಾದಂತಹ ವೀರರೇ. ಅವರಿಗೆ ಮತ್ತೊಮ್ಮೆ ಸರ್ವರ ಪರವಾಗಿ ನನ್ನ ತುಂಬ ಪ್ರೀತಿಯ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮನಸ್ಸುಗಳ ಸಂವಹನಕ್ಕೆ ಮಾತಿನ ಮನೆ ಸದಾ ಸಿದ್ಧ ಎನ್ನುತ್ತಾ ಇಂದಿನ ಕಾರ್ಯಕ್ರಮವನ್ನ ಮುಗಿಸುತ್ತಿದ್ದೇವೆ. ಇದು ಮಾತಿನ ಮನೆಯ 82ನೆಯ ಕಾರ್ಯಕ್ರಮ. ಇಲ್ಲಿಯವರೆಗಿನ ಎಲ್ಲ ಕಾರ್ಯಕ್ರಮವೂ ಕೂಡ ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆಸಕ್ತರು ಕಾರ್ಯಕ್ರಮವನ್ನ ಯೂಟ್ಯೂಬ್ನಲ್ಲಿ ವೀಕ್ಷಿಸಿ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಎಲ್ರಿಗೂ ಕೂಡ ಧನ್ಯವಾದಗಳು.